ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ತಿರುಗುಂದಾವರ್ತಿ ವಂದಿಸ್ತೇನೆ. ಹೋದ ವಾರ ಯಾವ ವಾಕ್ಯವನ್ನು ನಾವು ಕೇಳಿದ್ವಿ? ದಿಗಂತ್ ರೆಡಿಯಾಗೆ ಬಂದ್ಬಿಟ್ಟಿದ್ದಾನೆ, ಇವತ್ತು ಫಾಸ್ಟ್ ಕೇಳ್ತಾರಂತೇಳಿ. ಹೋದ ವಾರ ನಾವು ನಾಲಿಗೆ ಬಗ್ಗೆ ನೋಡಿದ್ವಿ. ಅಂದ್ರೆ ನಾಲಿಗೆ ಎಷ್ಟು ಬಲವಾಗಿದೆ, ನಾಲಿಗೆಯಿಂದ ನಾವು ಏನೇನು ಮಾಡ್ತೇವೆ, ಏನ್ ಮಾಡಬಾರ್ದು ಅನ್ನೋದನ್ನ ಹೋದ ವಾರದಲ್ಲಿ ನಾನು ನಿಮಗೆ ವಿಡಿಯೋ ಕೂಡ ಹಾಕಿದ್ದೆ. ಓಕೆ, ನಾವು ಇವತ್ತು ಒಂದು ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ನಮಗೆ ಬರುವಂತ ದುಃಖಗಳು, ಸಮಸ್ಯೆಗಳು ಶಾಶ್ವತವಾಗಿ ಇರೋದಿಲ್ಲ. ಯಾಕೆಂದ್ರೆ ಒಂದೊಂದ್ಸರಿ ಸಮಸ್ಯೆಗಳು ನಮಗೆ ಬಂದಾಗ ನಾವು ಅದರಲ್ಲಿಯೇ ಆಳವಾಗಿ ಮುಳುಗೋಗ್ಬಿಡ್ತೇವೆ. ಒಂದೊಂದ್ಸರಿ ಜೀವನದಲ್ಲಿ ಸಮಸ್ಯೆ ಬರುವಾಗ ಆಳವಾಗಿ ನಾವು ಅದರಲ್ಲಿ ಮುಳುಗ್ ಹೋಗಿ ಹಿಂದೆ ಮುಂದೆ ಏನು ವಿಚಾರ ಬರೋದಿಲ್ಲ. ನಮಗೆ ಕುತ್ಕೊಂಡ್ರು ಎದ್ರು ಏನೇ ಮಾಡಿದ್ರು ಅದೇ ವಿಚಾರ, ಅದೇ ಗುಂಪು. ಆದ್ರೆ ಇವತ್ತು ನೀವು ದೇವರ ಆಲಯಕ್ಕೆ ಬಂದವರು ನೀವೆಲ್ಲರೂ ಧನ್ಯರು. ಯಾಕೆಂದ್ರೆ ದೇವರು ಇವತ್ತು ವಿಶೇಷವಾಗಿ ನಿಮ್ಮೊಟ್ಟಿಗೆ ಮಾತಾಡ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಎಷ್ಟು ದಿನ ಸಂತೋಷವಾಗಿ ಬಂದಿರಿ, ಎಷ್ಟು ದಿನ ಪಾಸ್ಟರ್ ಕೇಳ್ತಾರಂತ ಬಂದಿರಿ. ಎಲ್ಲ ಸಂತೋಷವಾಗಿ ಬಂದಿದೆ, ದೇವರಿಗೆ ಸ್ತೋತ್ರ. ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ಇವತ್ತಿನ ಒಂದು ಸಂದೇಶವನ್ನ ನಾವು ಪ್ರಾರಂಭಿಸೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಅಪ್ಪ, ಧ್ಯಾನಿಸುತ್ತಿರುವಂತ ನಿನ್ನ ವಾಕ್ಯ, ಒಂದೊಂದು ವಾಕ್ಯದ ಮೂಲಕ ದೇವರೇ ನೀನು ಮಾತನಾಡು. ಬಂದಿರುವಂತ ಒಬ್ಬೊಬ್ಬರಿಗೆ ನೀನು ಆತ್ಮಿಕ ಮನ್ನವೆಂಬ ನಿನ್ನ ವಾಕ್ಯದಿಂದ ಅಪ್ಪ ನೀನು ತೃಪ್ತಿ ಪಡಿಸಬೇಕೆಂದು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಹಲ್ಲೆಲೂಯಾ. ಓಕೆ, ನಾವೊಂದು ವಾಕ್ಯ ಓದೋಣ. ಯೋಹಾನ 16ನೇ ಅಧ್ಯಾಯ. ಅಭಿಷೇಕ್, ಯೋಹಾನ್ 16ನೇ ಅಧ್ಯಾಯ 33ನೇ ವಚನ. ಯೋಹಾನ್ 16:33. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಈಗ ನೋಡ್ರಿ, ಕೇಳ್ರಿ. ಭೂಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಏನೈತಂದ್ರಿ? ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಹಲ್ಲೆಲೂಯಾ. ಆ ಸಮಸ್ಯೆಯಲ್ಲಿ ನಾವು ಮುಳುಗಿ ಹೋಗಿ ಕೂತ್ಕೊಂಡ್ರು, ಎದ್ರು, ಮಲ್ಕೊಂಡ್ರು, ನಿದ್ದೆಯಲ್ಲೂ ಕನಸಿನಲ್ಲೂ ಎಲ್ಲ ಬರೀ ಅದೇ ಗುಂಗಿರ್ತದೆ. ಆದ್ರೆ ಇಲ್ಲಿ ದೇವರೇನು ಹೇಳ್ತಾ ಇದ್ದಾನೆ? ಹೌದು, ನಿಮಗೆ ಕಷ್ಟ ಬರ್ತದೆ. ನೀವು ದೇವ್ರು ನಂಬ್ಕೊಂಡ್ರೆ, ಒಬ್ಬೊಬ್ರು ಹೇಳ್ತಾರೆ ನಾನು ಇಷ್ಟೊಮ್ಮೆ ನಂಬ್ಕೊಂಡ್ರೆ ಸಮಸ್ಯೆನೇ ಬರಲ್ರಿ. ಇಲ್ಲ, ಬರುತ್ತೆ, ಕಷ್ಟಗಳು ಬರುತ್ತೆ. ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದಾರೆ, ನಿಮಗೆ ಸಮಸ್ಯೆ ಬರ್ತದೆ, ಆದ್ರೆ ಪ್ರೈಸ್ ದಿ ಲಾರ್ಡ್. ಬಹಳ ಮುಖ್ಯ, ನಾವು ಅದರಲ್ಲಿ ಮುಳುಗಿ ಹೋಗಬಾರ್ದು. ದೇವರಲ್ಲಿ ಹೇಳ್ತಾ ಇದ್ದಾನೆ, ಧೈರ್ಯವಾಗಿರಿ. ನಿಮ್ಗೆ ಸಮಸ್ಯೆ ಬರುತ್ತೆ, ಕೇಳಿ, ನಿಮ್ಗೆ ಸಮಸ್ಯೆ ಬರುತ್ತೆ, ಆದ್ರೆ ಧೈರ್ಯವಾಗಿರಿ. ಮುಂದೆ ಹೇಳ್ತಾ ಇದ್ದಾರೆ, ನಾನು ಲೋಕವನ್ನ ಜಯಿಸಿದ್ದೇನೆ. ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿ ಜಯಿಸಿದಾರಂದ್ರೆ ಆತನ ಮಕ್ಕಳಾದಂತ ನಾವು ಕೂಡ ಜಯಿಸಲಿಕ್ಕೆ ಸಾಧ್ಯ. ಆಮೇಲೆ ಯೇಸು ಹೇಳ್ತಾ ಇದ್ದಾನೆ, ಸಮಸ್ಯೆ ಬರ್ತದೆ, ಆದ್ರೆ ನೀವು ಧೈರ್ಯ ತಗೋಬೇಕು, ನೀವು ಧೈರ್ಯ ಹೊಂದ್ಬೇಕು, ನೀವು ಬಲ ಹೊಂದ್ಬೇಕು. ಧೈರ್ಯವಾಗಿರ್ರಿ. ನಾನು ಏನ್ ಮಾಡಿದ್ದೇನೆ? ನಿಮ್ ಜೊತೆಗಿರ್ತೇನೆ. ನಾನು ಲೋಕ ಜಯಿಸಿದಂತ ನಾನು ನಿಮ್ ಜೊತೆಗಿರ್ತೇನೆ. ನೀವು ಧೈರ್ಯವಾಗಿರಿ. ಪ್ರೈಸ್ ದಿ ಲಾರ್ಡ್. ದಯಮಾಡಿ ಮಕ್ಕಳಿಗೆಲ್ಲ ಲಕ್ಷ್ಯ ಕೊಡಬೇಡ್ರಿ. ನಮ್ಮ ಸಭೆಯಲ್ಲಿ ಸ್ವಲ್ಪ ಜನ ಇದ್ರು, ಮಕ್ಕಳೇ ಜಾಸ್ತಿ ಇದ್ದಾರೆ. ಅವರೇ ಸೌಂಡ್ ಜಾಸ್ತಿ ಇದೆ. ನೋ ಪ್ರಾಬ್ಲಮ್, ದೇವರಿಗೆ ಸ್ತೋತ್ರ. ನಮ್ಮ ಸಭೆಯನ್ನ ದೇವರು ಮಕ್ಕಳಿಂದ ಆಶೀರ್ವಾದ ಮಾಡಿದ್ದಾರೆ. ಆದ್ರೆ ಮಕ್ಕಳಿದ್ದಾರೆ ಅಂತೇಳಿ ನೀವು ಅವ್ರ ಕಡೆ ಲಕ್ಷ್ಯ ಕೊಡಬೇಡ್ರಿ. ಹಲ್ಲೆಲೂಯಾ. ಅವ್ರ ಪಾಡಿಗೆ ಅವ್ರು ಆಡ್ಲಿ, ಬಹಳಷ್ಟು ಇದಾವ, ಎಷ್ಟು ಬೇಕಾದ್ರೂ ತಗೊಂಡೋಗ್ಲಿ, ಇನ್ನೂ ಇರ್ತಾವಲ್ಲಿ, ಅವ್ರು ಆಟ ಆಡ್ಲಿ, ಸುಮ್ಮನೆ. ಓಕೆ, ಇಲ್ಲಿ ದೇವರು ನಮ್ಗೆ ಹೇಳ್ತಾ ಇದ್ದಾರೆ, ಲೋಕದಲ್ಲಿ ಸಂಕಟ ಉಂಟು, ನಿಮ್ಗೆ ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರ್ರಿ. ಓಕೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ. ಈಗ ನೋಡ್ರಿ, ಈಗ ಅಣ್ಣವರು, ಗುಡ್ಡಪ್ಪಣ್ಣವರು, ಅವ್ರ ಮಗ ಸಣ್ಣವರು ಅಂತ ತಿಳ್ಕೊರಿ, ಆರಾಧನಾ ಅಷ್ಟಿದ್ದಾನೆ. ಈಗ ಆರಾಧನಾ ಕೈ ಅಪ್ಪಾಜಿ ಹಿಡ್ಕೊಂಡ್ಮೇಲೆ
ಎಷ್ಟೇ ಗಾಳಿ ಬಂದ್ರು, ಎಷ್ಟೇ ತಗ್ಗು ಬಂದ್ರು, ದಿನ ಬಂದ್ರು, ಏನೇ ಬಂದ್ರು ಕೂಡ ಅಪ್ಪಾಜಿ ನನ್ನ ಕೈ ಹಿಡಿದಿದ್ದಾರೆ, ನಾನು ಬಿಡಲ್ಲ ಅಂತ ಹೇಳಿ ಅವ್ರಿಗೆ ನಂಬಿಕೆ ಇರ್ತದೆ. ಬಲ ಯಾರ್ದು ಜಾಸ್ತಿನಿ? ಮಗಳದ್ದು ಜಾಸ್ತಿನೋ, ಆರಾಧನದ ಜಾಸ್ತಿನೋ, ಇಲ್ಲ ಅಣ್ಣವ್ರದ್ದು ಜಾಸ್ತಿನೋ? ದೊಡ್ಡವರಿದ್ದಾರೆ ಅವರು. ಈಗ ತಂದೆ ಮಗಳನ್ನು ಹಿಡ್ಕೊಂಡಿದ್ದಾರೆ ಅಂದ್ರೆ ತಂದೆ ಗಟ್ಟಿಯಾಗಿ ಹಿಡ್ಕೋತಾರೆ ಮಗಳನ್ನು. ಹಲ್ಲೆಲೂಯಾ. ಈಗ ದೇವರು ಹೇಳ್ತಾ ಇದ್ದಾನೆ, ನಿಮ್ಗೆ ಕಷ್ಟ ಇದೆ ನಿಜ, ಆದ್ರೆ ನಾನೇನೇ ಮಾಡಿದ್ದೇನೆ? ಜಯಿಸಿದ್ದೇನೆ, ನಿಮ್ ಜೊತೆಗಿದೆ. ಹಲ್ಲೆಲೂಯಾ. ನಾನ್ ನಿಮ್ ಜೊತೆಗಿರುವಾಗ ಎಂತದೇ ಕಷ್ಟ ಬರ್ಲಿ ನಾನು ಬಿಡಿಸ್ಲಿಕ್ಕೆ ಶಕ್ತನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಧೈರ್ಯವಾಗಿರ್ಬೇಕಂದ್ರೆ ಕಷ್ಟಗಳ ಮಧ್ಯದಲ್ಲಿ ದೇವರೇನ್ ಹೇಳ್ತಾ ಇದ್ದಾನೆ? ಧೈರ್ಯವಾಗಿರಿ, ಕಾರಣ ನಾನ್ ನಿಮ್ ಜೊತೆಗಿದ್ದೇನೆ, ನಾನು ಜಯಿಸಿದ್ದೇನೆ, ನಿಮ್ ಜೊತೆಗೆ ನಾನು ಇರ್ತೇನೆ. ನೀವೇನ್ ಮಾಡ್ಬೇಕು? ಅದರಲ್ಲಿ ಮುಳುಗಿ ಹೋಗ್ಬೇಡ್ರಿ. ನೀವೇನ್ ಮಾಡ್ರಿ? ಧೈರ್ಯವಾಗಿರಿ. ನಾನ್ ಜಯಿಸಿದ್ದೇನಂದ್ರೆ ನೀವು ನನ್ನ ಮಕ್ಕಳು, ನೀವು ಕೂಡ ಜಯಿಸ್ಲಿಕ್ಕೆ ನಾನು ನಿಮಗೆ ಬಲ ಕೊಡ್ತೇನೆ. ಹಲ್ಲೆಲೂಯಾ. ನಾವು ಜೀವಿಸ್ತಿರುವಂತ ಲೋಕ ಪಾಪ ಭರಿತವಾದ ಲೋಕ. ಇಲ್ಲಿ ಏನು ಪರ್ಫೆಕ್ಟ್ ಇಲ್ಲ. ಈ ಲೋಕ ಏನಾಗಿದೆ? ಇಂಪರ್ಫೆಕ್ಟ್ ಆಗಿದೆ, ಪರಿಪೂರ್ಣವಿಲ್ಲದ, ಕೊರತೆಯಲ್ಲಿದ್ದಂತ, ಸಮಸ್ಯೆಯಲ್ಲಿದ್ದಂತ ಈ ಲೋಕದಲ್ಲಿ ನಾವಿದ್ದೇವೆ. ಅದಕ್ಕೆ ಸಮಸ್ಯೆ ಬರ್ತದೆ. ನಾವು ದೇವರನ್ನು ನಂಬಿಕೊಂಡಿದ್ದೇವೆ ಅಂದ್ರೆ ಅಲ್ಲಿಂದ ನಮ್ಮ ರಿಯಲ್ ಬ್ಯಾಟಲ್, ರಿಯಲ್ ಯುದ್ಧ, ನಿಜವಾದ ಯುದ್ಧ ಪ್ರಾರಂಭ ಆಗುತ್ತೆ. ಯಾರು ಮಾಡ್ತಾರೆ ಯುದ್ಧ? ಸೈತಾನ ಮಾಡ್ತಾನೆ ನಮ್ಮ ಜೊತೆಗೆ. ನಾವು ಆತನ ನಂಬೋಕ್ಕಿಂತ ದೇವರಲ್ಲಿ ಬರೋಕ್ಕಿಂತ ಮುಂಚೆ ನಾವು ಅವ್ರ ವಶದಲ್ಲಿ ಇದ್ವಿ. ಈಗ ನಾವೇನ್ ಮಾಡಿದೀವಿ? ದೇವರೇನ್ ಮಾಡಿದ್ದಾನೆ? ಅಂಧಕಾರದಿಂದ ತನ್ನ ವಶದಲ್ಲಿ ಬೆಳಕಿನಲ್ಲಿ ನಮ್ಮನ್ನು ಕರೆದಿದ್ದಾನೆ. ಅದಕ್ಕೆ ಸೈತಾನನಿಗೆ ನಮ್ಮ ಮೇಲೆ ಸಂಕಟ, ಏನೇನೋ ಸಮಸ್ಯೆ ತರ್ತಾನೆ. ಆದ್ರೆ ದೇವರು ಹೇಳ್ತಾರೆ ಧೈರ್ಯವಾಗಿ, ನಿಮ್ಗೆ ಏನ್ ಬೇಕಲ್ಲಿ? ಧೈರ್ಯ ಬೇಕು, ನಾನು ನಿಮ್ ಜೊತೆಗಿದ್ದೆ. ಓಕೆ. ಎರಡನೇದು ಯೋಹಾನ್ 10:10 ವಚನ ಓದಿ. ಯೋಹಾನ್ 10:10. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ನಾನಾದರೂ ನೀವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಹಲ್ಲೆಲೂಯಾ. ನೋಡ್ರಿ, ಸೈತಾನನು ಬರುವುದು ಎದಕ್ಕೆ? ಹಾಳು ಮಾಡುವುದಕ್ಕೆ, ಕನ್ನ ಕೊರೆಯುವುದಕ್ಕೆ, ಕಳು ಮಾಡುವುದಕ್ಕೆ, ನಮ್ಮಲ್ಲಿರುವಂತ ಶಾಂತಿ, ಸಮಾಧಾನ, ಆರೋಗ್ಯ, ನೆಮ್ಮದಿ ಇದೆಲ್ಲವನ್ನ ಕಳು ಮಾಡ್ಲಿಕ್ಕೆ ಬರ್ತಾನೆ. ಯಾರ್ರಿ? ಸೈತಾನ. ಎದಕ್ ಬರ್ತಾನೆ? ಕಳ್ಳನ ಕೆಲಸ ಏನ್ರಿ? ಕಳು ಮಾಡೋದು. ವಿರೋಧಿ ಕೆಲಸ ಸಮಸ್ಯೆ ಕೊಡೋದು. ಈಗ ಸೈತಾನ, ಬೈಬಲ್ ಪ್ರಕಾರ ಸೈತಾನ ಏನಾಗಿದ್ದಾನೆ? ಸುಳ್ಳುಗಾರನಾಗಿದ್ದಾನೆ. ಹಲ್ಲೆಲೂಯಾ. ಕಳು ಮಾಡುವನಾಗಿದ್ದಾನೆ. ಕಳು ಮಾಡೋದು ಏನ್ರಿ? ಕಳು ಮಾಡಿದ್ರೆ ದುಡ್ಡು ಕಳು ಮಾಡ್ತಾರ? ನಮ್ಮಲ್ಲಿರುವಂತ ಆರೋಗ್ಯ, ಸಮಾಧಾನ, ನೆಮ್ಮದಿ, ಕುಟುಂಬದಲ್ಲಿರುವಂತ ನೆಮ್ಮದಿಯನ್ನು ಹಾಳು ಮಾಡ್ತಾನೆ. ಅದೇ ಕಳು ಮಾಡೋದವನು. ಆದ್ರೆ ದೇವರೇನ್ ಹೇಳ್ತಾನೆ? ನಾನು ನಿಮ್ ಜೊತೆಗೆ, ನಾನು ನಿಮಗೆ ಸಮೃದ್ಧಿಯಾದ ಜೀವನ, ಶಾಂತಿಯಾದ ಜೀವನ, ಶಾಂತಿಯ ಜೀವನ ಕೊಡ್ಲಿಕ್ಕೆ ನಾನು ಬಂದಿದ್ದೇನೆ. ಹಲ್ಲೆಲೂಯಾ. ಆತ ನಮ್ಮ ಜೊತೆಗಿರುವಾಗ ನಮಗೆ ಯಾವ ಸಮಸ್ಯೆ ಕೂಡ ಇಲ್ಲ. ಸಮಸ್ಯೆ ಬರುತ್ತೆ ನಿಜ. ದಾನಿಯೇಲನಿಗೆ ಬಂತು, ಯೋಸೇಫನಿಗೆ ಬಂತು, ದೇವರಲ್ಲಿ ಇಷ್ಟು ಭಯಭಕ್ತಿ ಉಳ್ಳದಂತ ಮೋಶೆಗೆ, ದಾವೀದರಿಗೆ, ಎಷ್ಟೆಷ್ಟೋ ದೇವರಲ್ಲಿ ಆಳವಾಗಿ ನಿಂತಂತ ಜನರಿಗೆ ಬಂದ್ರೆ ನಮಗೆ ಬರಲ್ವಾ? ಅಂತವರನ್ನೇ ಬಿಟ್ಟಿಲ್ಲ. ಈ ಲೋಕಕ್ಕೆ ಬಂದಂತ ಏಸಪ್ಪಗೆ ಬಿಟ್ಟಿಲ್ಲ ಸಮಸ್ಯೆ. ನಾವು ಯಾವ ಲೆಕ್ಕ? ಆದ್ರೆ ನಮಗೆ ಒಂದು ಧೈರ್ಯ ಏನ್ರಿ? ಲೋಕ ಜಯಿಸಿದಂತ ಏಸಪ್ಪ ನಮ್ ಜೊತೆಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಬೆಂಕಿ ಮಧ್ಯೆ ಬಂದಂತ್ರಿ, ನಂಬ್ತೀರಾ? 3 ಜನರನ್ನ ಹಾಕಿದ್ರೆ ಬೆಂಕಿಯಲ್ಲಿ 4 ಜನ ಕಾಣ್ತಾ ಇದ್ದಾರೆ. 4ನೇವನ ಮುಖ ದೇವ ಕುಮಾರನ ಮುಖ ತರ ಕಾಣ್ತಾ ಇದೆ. ಹಲ್ಲೆಲೂಯಾ. ನಮ್ಮ ದೇವರು ಬೆಂಕಿ ಮಧ್ಯದಲ್ಲಿ ಕೂಡ ಬಂದು ನಮ್ಮನ್ನ ಕಾಪಾಡ್ತಾರೆ. ಸಿಂಹದ ಗವಿಯಲ್ಲಿ ಕೂಡ ಬಂದು ಕಾಪಾಡಿದಂತ ದೇವರು ನಮ್ಮನ್ನ ಯಾವತ್ತೂ ಕೂಡ ನಮ್ಮನ್ನ ಬಿಟ್ಟು ಕೊಡೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಆಮೇಲೆ ಒಂದನ್ನ ನಾವು ತಿಳ್ಕೋಬೇಕು, ಸಮಸ್ಯೆ ಬರ್ತಂದ್ರೆ ದೇವರು ನನಗೆ ಪರೀಕ್ಷೆ ಮಾಡ್ಲಿಕ್ಕೆ ತರ್ತಾ ಇದ್ದಾನೆ, ದೇವರು ನನ್ನನ್ನ ಪರೀಕ್ಷೆ ಮಾಡ್ಲಿಕ್ಕೆ ತರ್ತಾ ಇದ್ದಾನೆ ಅಂತ ಯಾವತ್ತೂ ಹೇಳ್ಬೇಡ್ರಿ. ಈ ಸಮಸ್ಯೆ ದೇವರು ನನಗೆ ಕೊಡ್ತಾ ಇದೆ ಅಂತ ಯಾವತ್ತೂ ಹೇಳ್ಬೇಡ್ರಿ. ಯಾಕಂದ್ರೆ ಒಂದು ವಾಕ್ಯ ಓದೋಣ. ಯಾಕೋಬ 1:13. ಬೇಗ ಈಗ ಯಾಕೋಬ 1:13 ಒಬ್ರು ತಗೊಳ್ರಿ. 1ನೇ ಕೊರಿಂಥ 10:13. ಮೊದಲನೇದಾಗಿ ಯಾಕೋಬ 1:13, ನಂತರ 1ನೇ ಕೊರಿಂಥ 10:13 ತಕೊಂಡು ಇಟ್ಕೊಳ್ರಿ. ಈಗ ಓದ್ರಿ ಯಾಕೋಬ 1:13. 1ನೇ ಕೊರಿಂಥ
10:13. ಈಗ ಒಂದೇದು ಓದು. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಆ ಪ್ರೇರೇಪಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ, ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಡುವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ನೋಡ್ರಿ, ಇಲ್ಲೇನ್ ಹೇಳ್ತಾ ಇದೆ? ದೇವರು ಯಾರಿಗೂ ಕೂಡ ಶೋಧನೆಗೆ ತರೋದಿಲ್ಲ. ಶೋಧನೆಯನ್ನ ಯಾರಿಗೂ ದೇವರು ಮಾಡೋದಿಲ್ಲ. ಸಮಸ್ಯೆ ಬರ್ತದೆ ಅಂದ್ರೆ ಅದು ದೇವರಿಂದ ಅಲ್ಲ. ಆದ್ರೆ ಸಮಸ್ಯೆ ಬಂದದ್ರೆ ಅದು ಯಾರಿಂದ? ಸೈತಾನನಿಂದ. ದೇವರು ನಮಗೆ ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗ ಕೊಡ್ತಾನೆ ಹೊರತು ನಮಗೆ ಸಮಸ್ಯೆ ತರೋದಿಲ್ಲ. ಈಗ ಇಲ್ಲೇ ನೋಡ್ರಿ, ದೇವರದ್ದು ಬಹಳ ದೂರ ಇತ್ತು. ಈಗ ಆಶೀಸ್ಗೆ ಏನಾದ್ರೂ ಸಮಸ್ಯೆ ಆದ್ರೆ ಪದ್ಮಾಕರ್ ಸುಮ್ಮನೆ ಇರ್ತಾರ? ಫೋನ್ ಮಾಡ್ಬಿಡ್ತಾರೆ. ಫೋನ್ ಮಾಡಿ ಎಲ್ಲ ಕಷ್ಟ ದುಃಖ ಹೇಳ್ತಾರೆ. ಅಷ್ಟೇ ಅಲ್ಲ, ಅವ್ರು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಮತ್ತೆ ಮಗನಿಗೆ ಎಲ್ಲ ತಣ್ಣೀರ್ ಪಟ್ಟಿ ಹಾಕ್ತಾರೆ, ಔಷಧ ಕೊಡ್ತಾರೆ, ಏನೆಲ್ಲಾ ಮಾಡ್ತಾ ಇದ್ದಾರೆ. ಯಾಕೆ? ಮಗ ಅವ್ರ ಮುಂದೆ ಚೆನ್ನಾಗಿರ್ಬೇಕು. ಕಷ್ಟದಲ್ಲಿರುವುದು ಅವ್ರಿಗೆ ಇಷ್ಟ ಇಲ್ಲ. ಮನುಷ್ಯರಾದಂತ ನಾವೇ ಇಷ್ಟು ಮಕ್ಕಳನ್ನ ಕಾಳಜಿ ವಹಿಸ್ತೇವೆ, ನಮ್ಮ ಮುಂದೆ ನಮ್ಮ ಮಕ್ಕಳಿಗೆ ನೋವು ಆಗೋದು ನಮಗೆ ಇಷ್ಟ ಇಲ್ಲ. ಹಾಗಾದ್ರೆ ನಮ್ಮನ್ನು ಸೃಷ್ಟಿಸಿ ರೂಪಿಸಿ ನಮಗೆ ಜೀವ ಕೊಟ್ಟಂತ ದೇವರಿಗೆ ಇನ್ನು ಎಷ್ಟು ನೋವು ಆಗ್ಬೋದು, ನಮಗೆ ಕಷ್ಟ ಆಗುವ. ಹಾಗಾದ್ರೆ ಆತನ ನಮಗೆ ಕಷ್ಟ ಕೊಡ್ತಾನ ಇಲ್ಲ. ಸೈತಾನ ನಮಗೆ ಕಷ್ಟ ತರ್ತಾನೆ, ನಮ್ಮನ್ನ ಬೀಳಿಸ್ಲಿಕ್ಕೆ, ನಮ್ಮಲ್ಲಿರುವಂತಹ ಆರೋಗ್ಯವನ್ನ ಕದೀತಾನೆ, ನಮ್ಮಲ್ಲಿರುವಂತಹ ನೆಮ್ಮದಿ, ಸಮಾಧಾನ, ಶಾಂತಿಯನ್ನ ಹಾಳು ಮಾಡ್ತಾನೆ. ಆದ್ರೆ ನೋಡ್ರಿ, ದೇವ್ರ ವಾಕ್ಯ ಹೇಳ್ತಾ ಇದೆ, 1 ಕೊರಿಂಥ 10:13, ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದಾದ್ರೂ ನಿಮಗೆ ಸಂಭವಿಸುವುದಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆ ಕೊಡುವುದಿಲ್ಲ, ಮರಗೊಳಿಸುವುದಿಲ್ಲ. ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ನಿಮ್ಮ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡು. ಹಲ್ಲೆಲೂಯಾ. ಇದೇ ಸಾಕು. ದೇವರು ನಮ್ಮ ಶಕ್ತಿ ಮೀರುವಂತ ಸಹಿಸಲಾರದ ಸಮಸ್ಯೆ ನಮ್ಗೆ ತರೋದಿಲ್ಲ. ಈಗ ದೊಡ್ಡ ಒಂದು ವಜ್ಜಿ ನಿಮ್ ಮಗನ ಮೇಲೆ ಹೊರಸ್ತೀರಿ, ನೀವು ಒಂದು ದೊಡ್ಡ ವಜ್ಜಿ ನಿಮ್ಮ ಮೇಲೆ ಹೊರಸ್ಕೊಂಡು ಸೌನೂರು ತಗೊಂಡ್ಬರ್ತೀರಿ, ಬಾ ಕೊಡ ಮಗ, ನಾನು ಹೊತ್ಕೋತೀನಿ, ನೀನ್ ಬಾಳ ವಜ್ಜೆ ಆಗ್ತದೆ. ನೀವೇ ಇಷ್ಟು ಕಾಳಜಿ ಮಾಡ್ತಿರಂದ್ರೆ ದೇವರು ನಮ್ಮ ಶಕ್ತಿ ಬೇರೆ ನಮ್ಮ ಮೇಲೆ ಹೊರಸ್ತಾರೆ ಅಲ್ಲ, ಹೊರಸೋದಿಲ್ಲ. ಇಲ್ಲಿ ಎಕ್ಸಾಂಪಲ್ ಇದೆ, ನಾವೇ ನಮ್ಮ ಮಕ್ಕಳಿಗೆ ಹೊರಸೋದಿಲ್ಲ, ದೇವ್ರ ಹೆಂಗ್ ಹೊರಸ್ತಾರೆ? ಸಮಸ್ಯೆ ಬರ್ತಾ ಇದೆ ಅಂದ್ರೆ ದೇವ್ರ ಏನ್ ಮಾಡ್ತಾ ಇದ್ದಾನೆ? ತಪ್ಪಿಸಿಕೊಳ್ಳುವ ನೋಡಿ. ಏನ್ ಹೇಳ್ತಾ ಇದೆ? ಶೋಧನೆ ಬರುತ್ತಲೇ ವಾಕ್ಯನ ಹೇಳ್ತಾರೆ. ದೇವರು ನಂಬಿಗಸ್ತನು, ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಹಲ್ಲೆಲೂಯಾ. ಶೋಧನೆ ಬರುತ್ತಲೇ ಏನ್ ಮಾಡ್ತಾನಂದ್ರೆ ತಪ್ಪಿಸುವ ಮಾರ್ಗ. ನನ್ನ ಮಗ ಬಹಳ ವಜ್ಜಿ ಹೊತ್ಕೊಂಡಿದ್ದಾನೆ, ಅವನಿಂದ ಆಗ್ತಾ ಇಲ್ಲ, ಕೊಡ ಮಗ ನಾನು ಹೊತ್ಕೊಂಡ್ರೆ ನೀವ್ ಹೇಳ್ತಾರಲ್ಲ, ದೇವ್ರು ಹೇಳ್ತಾ ಇದ್ದಾನೆ ಶೋಧನೆ ಬರುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗನ ಹುಡುಕ್ತಾರಂದ್ರೆ. ಶೋಧನೆ ಬರೋದು ಯಾರಿಂದ? ಆದ್ರೆ ತಪ್ಪಿಸಿಕೊಳ್ಳುವ ಮಾರ್ಗ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಬೆಂಕಿಯಿಂದ ಕಾಪಾಡಿದಾನೆ, ಸಿಂಹಗಳ ಗವಿಯಿಂದ ಕಾಪಾಡಿದ. ಸುಮ್ಮನೆ ನನ್ನ ಮಗ ತಿನ್ಲಿ ಅಂತ ಹೇಳಿ ಬಿಡ್ಲಿಲ್ಲ. ನನ್ನ ಮಕ್ಕಳು ಬೆಂಕಿಯಲ್ಲಿ ಸುಟ್ಟು ಸಾಯಿಲಿ ಅಂತ ಹೇಳಿ ದೇವ್ರು ಬಿಡ್ಲಿಲ್ಲ. ನಮ್ಮ ದೇವರು ಅಂತ ಕಠೋರ ಮನಸ್ಸುಳ್ಳವನಲ್ಲ. ಲೋಕದಲ್ಲಿ ಒಬ್ಬೊಬ್ರು ಅಂತಾರೆ, ನನಗೆ ಇದು ಕೊಳ್ಳಿಲ್ಲ, ಮನೆಯಲ್ಲಿ ಸಡಾ ಸಾತಿನ ಹಾಕ್ಬಿಡ್ತೇನೆ. ಸಡಾ ಸಾತಿ ಅಲ್ಲವ್ರೆ, ನಿಮ್ಗೆ ಅರ್ಥ ಆಗತ್ತೆ? ಸಡಾ ಸಾತಿ ಬೈ ಸಡಾ ಸಾತಿ ಹೊಲಿಸುತ್ತಾರೆ. ಕಟಮಳಮ ಮಂತು ಬೋಟಿನಾದಿನಿ, ಕುಗುಡಿನಾದಿನಿ, ಕಂಟಕ ಹಾಕ್ತೇನೆ. ಅಂದ್ರೆ ಈ ಲೋಕದಲ್ಲಿ ಕೆಲವೊಬ್ಬರು ದೇವಿ ದೇವತೆ ಇದ್ದಾರೆ, ನನಗೆ ಇದನ್ನು ಕೊಳ್ಳಿಲ್ಲ ಅಂದ್ರೆ ನನ್ನ ಮನೆಯಲ್ಲಿ ಜಗಳ ಹಚ್ತೇನೆ, ಕಂಟಕ ಹಾಕ್ತೇನೆ, ನನಗೆ ಇಷ್ಟವಾದದನ್ನೇ ಕೊಡ್ತಾ ಇರ್ಬೇಕು, ಇಲ್ಲಾಂದ್ರೆ ಮನೆಯಲ್ಲಿ ನಾನು ಸಮಸ್ಯೆ ಮಾಡ್ತೇನೆ. ಎಂತ ದೇವರು! ಆದ್ರೆ ನಮ್ಮ ದೇವರು
ಸಮಸ್ಯೆ ಬಂದಾಗಲೇ ತಪ್ಪಿಸಿಕೊಳ್ಳೋ ಮಾರ್ಗ ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ. ನಾವು ನಿಜವಾಗ್ಲೂ ಧನ್ಯರಿ. ನಾವು ಆರಾಧಿಸ್ತಿರುವಂತ ದೇವರು ಕನ್ನಿಕರವುಳ್ಳ ದೇವರು, ಪ್ರೀತಿಸುವಂತ ದೇವರು, ನಮ್ಮ ಕಷ್ಟವನ್ನು ನೋಡಿ ಬಂದು ನಮ್ಮ ಕಷ್ಟವನ್ನ ಹೊತ್ಕೊಳ್ಳುವಂತ ದೇವರು. ಇವತ್ತು ಬಹಳ ನೀವು ಕಷ್ಟಪಡ್ತಾ ಇರ್ಬೋದು ನಿಮ್ಮ ಮಕ್ಕಳಿಗೋಸ್ಕರ, ಆದ್ರೆ ದೇವರು ಎಲ್ಲವನ್ನ ನೋಡ್ತಾ ಇದ್ದಾನೆ. ಅದೆಲ್ಲದರಿಂದ ದೇವರು ನಿಮ್ಮನ್ನ ಏನ್ ಮಾಡ್ತಾನೆ? ಬಿಡಿಸ್ತಾನೆ, ಕಾಪಾಡ್ತಾನೆ. ಕಷ್ಟ ಬರ್ತದಂತೇಳಿ ದಯಮಾಡಿ ನೀವು ಬೇಜಾರು ಮಾಡ್ಕೋಬೇಡ್ರಿ. ಕಷ್ಟ ಸಮಸ್ಯೆ ಬರುವುದು ಸೈತಾನನಿಂದ, ಆದ್ರೆ ತಪ್ಪಿಸಿಕೊಳ್ಳುವಂತ ಮಾರ್ಗ ದೇವರು ಹುಡುಕ್ತಾ ಇದ್ದಾನೆ. ಆದ್ರೆ ಇನ್ನೊಂದು ವಿಷಯ ಏನಂದ್ರೆ, ಸಮಸ್ಯೆ ಬಂದರೆ ಶಾಶ್ವತವಾಗಿ ನಿಲ್ಲೋದಿಲ್ಲ. ಸಮಸ್ಯೆ ಬರುತ್ತೆ ನಿಜ, ಅದು ಶಾಶ್ವತವಾಗಿ ನಿಲ್ಲೋದಿಲ್ಲ. ಸಮಸ್ಯೆ ಬಂದ್ರೆ ಸ್ವಲ್ಪ ಸಮಯದಲ್ಲಿ ಅದು ಹೋಗ್ಬಿಡುತ್ತೆ. ಹಲ್ಲೆಲೂಯಾ, ಯೇಸು ಮಸೀಹಿ ಜೈ. ನಿತ್ಯ ಮಾಡೋರು ಹಲ್ಲೆಲೂಯಾ. ಓಕೆ, ಒಂದು ಕ್ರಿಕೆಟ್ ಮ್ಯಾಚ್ ಭಾರತ, ಇಂಡಿಯಾ ಮತ್ತೆ ಪಾಕಿಸ್ತಾನ ಒಂದು ಮ್ಯಾಚ್ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಎಲ್ಲರೂ ಕೇಳಾದ್ರಿ? ಭಾರತ್, ಇಂಡಿಯಾ ಮತ್ತು ಪಾಕಿಸ್ತಾನ ಒಂದು ಮ್ಯಾಚ್ ನಡೀತಾ ಇದೆ. ಈಗ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಿ? ಇಂಡಿಯಾ. ನೋಡ್ಲಿಲ್ಲ ಇಂಡಿಯಾನ ಅಂತಾರೆ, ಯಾಕಂದ್ರೆ ನಾವು ಇಂಡಿಯಾದವ್ರು, ನಾವು ಇಂಡಿಯಾದ ಸಪೋರ್ಟ್ ಮಾಡ್ತೇವೆ. ಬಹಳ ಇಷ್ಟದಿಂದ ನೋಡ್ತಾ ಇದ್ದಾರೆ ಮ್ಯಾಚ್. ಯಾರ ನಡೀತಾ ಇದೆ? ಯಾರ್ಯಾರ ಮಧ್ಯೆ? ಇಂಡಿಯಾ ಪಾಕಿಸ್ತಾನ ಎಲ್ಲರೂ ನೋಡ್ತಾರೆ, ಬಹಳಷ್ಟು ಜನ ನೋಡ್ತಾರೆ. ಮ್ಯಾಚ್ ನಡೀತಾ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಬಹಳ ಇಂಡಿಯಾದವ್ರು ಆಡ್ತಾ ಇದ್ದಾರೆ. ಯಾವ್ದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇಂಡಿಯಾದವ್ರು ಆಡ್ತಾ ಇದ್ದಾರೆ. ಸಡನ್ಲಿ 2-3 ವಿಕೆಟ್ ಹೋದ್ರು. ಬ್ಯಾಟ್ಸ್ಮನ್ ಮೇನ್ ವಿರಾಟ್ ಕೊಹ್ಲಿ ಅವರು ಮೇನ್ ಬ್ಯಾಟ್ಸ್ಮನ್ ಹೋದ್ರು. ಇಂಟ್ರೆಸ್ಟ್ ಬರುತ್ತೆ, ಒಂದು ವಿಕೆಟ್ ಹೋದ್ರೆ ನಮ್ದು ಮುಗಿತಿತ್ತಿಲ್ಲ, ನಮ್ಗೆ ಏನು ಸಿಗೋದಿಲ್ಲ, ಎಲ್ಲ ಅವ್ರಿಗೆ ಸಿಗತ್ತೆ. ಆದ್ರೆ ಇಲ್ಲ ನಾವೇನ್ ಮಾಡ್ತಿದ್ವಿ, ನಮ್ಗೆ ಟೆನ್ಷನ್ ಡೋರ್ ಬರೋದು, ಹಂಗಿಂಗೆ ಎಲ್ಲ ಟೆನ್ಷನ್ ಆಗಿರುತ್ತೆ. ಯಾಕಂದ್ರೆ ವಿಕೆಟ್ ಹೋದ್ರು, ಮೇನ್ 4 ವಿಕೆಟ್ ಹೋದ್ರು. ಅವಾಗ ಏನ್ ಮಾಡ್ತಾರೆ, ಆ ವ್ಯಕ್ತಿ ಏನ್ ಮಾಡಿದ, ಫುಲ್ ಇಂಟ್ರೆಸ್ಟ್ ನೋಡ್ತಾ ಇದ್ದ. ಆ 4 ವಿಕೆಟ್ ಹೋದ ತಕ್ಷಣ ಈಗ ಮುಗೀತು, ಆಟನೇ ಮುಗೀತು, ಮೇನ್ ಬ್ಯಾಟ್ಸ್ಮನ್ ಔಟ್ ಹೋದ್ರು. ಈಗ ನೋಡಿದ್ರೆ ಏನು ಪ್ರಯೋಜನ ಅಂತೇಳಿ ಬ್ಯಾಟ್ ಆಡ ಮುಗೀತು, ಇಂಡಿಯಾ ಸೋತ್ ಅಂತೇಳಿ ಬಂದ್ ಮಾಡಿ ಹೋಗಿ ಮಕ್ಕೊಂಡ್ಬಿಟ್ಟ. ಬೆಳಿಗ್ಗೆ ಹೇಳ್ತಾನೆ, ನ್ಯೂಸ್ ಪೇಪರ್ ಬಂದು ನೋಡಿದ್ರೆ ಏನಾಯ್ತು ನೋಡಿದ, ಇಂಡಿಯಾ ವಿನ್ ಆಗ್ಬಿಟ್ಟಿತ್ತು. ಹಲ್ಲೆಲೂಯಾ. ಏನಾಗೈತ್ರಿ? ಹೆಂಗೆ ನಾನ್ ನೋಡ್ಬೇಕು, ನಾನು ನೋಡ್ಬೇಕು. ಯಾಕಂದ್ರೆ ನಾನ್ ನೋಡಿದಾಗ 4 ವಿಕೆಟ್ ಮೇನ್ ವಿಕೆಟ್ ಹೋಗಿದ್ದು, ಬ್ಯಾಟ್ಸ್ಮನ್ ಇದ್ದಿದ್ದಿಲ್ಲ, ಆದ್ರೂ ಇಂಡಿಯಾ ನಾನ್ ನೋಡ್ಬೇಕಂತೇಳಿ ಇತ್ತೀಚೆಗೆ ರೀಪ್ಲೇ ಎಲ್ಲ ನೋಡ್ತಾರೆ. ರೀಪ್ಲೇ ಇಂಡಿಯಾ ಮ್ಯಾಚ್ ಆಗಿದ್ದಾನೆ ಹೈಲೈಟ್ ಎಲ್ಲ ರೀಪ್ಲೇ ಮಾಡಿ ನೋಡ್ತಾರೆ. ಈಗ ಅವರು ಟಿವಿ ಹಚ್ಚಿದ್ದಾರೆ, ಫುಲ್ ಖುಷಿಯಿಂದ ಟೀ ತಗೊಂಡ್ ಬಂದು ಆಮೇಲೆ ಮಸ್ತಾಗಿ ಕುರ್ಚಿ ಮೇಲೆ ಕುತ್ಕೊಂಡು ಆರಾಮ್ ಟೀ ಕುಡ್ಕೊಂಡು ನೋಡ್ತಾ ಇದ್ದಾರೆ. ಟಕ್ಕಂತ ಒಂದು ವಿಕೆಟ್ ಹೋದ್ರೆ ಇವ್ರ ಪರಿಸ್ಥಿತಿ ಹಿಂಗಿರ್ತದೆ. ಮುಂಚೆ ಫಸ್ಟ್ ನೋಡಿದಾಗ ಪರಿಸ್ಥಿತಿ, ಈಗ ನೋಡಿದ ಪರಿಸ್ಥಿತಿ ಹೆಂಗಿರ್ತದ್ರಿ? ವಿಕೆಟ್ ಹೋಗೈತ್ರಿ, ವಿಕೆಟ್ ಹೋಗೈತಿ, ಹೆಂಗ್ ಖುಷಿ ಇರ್ತಾರ? ಏನ್ ಬಂದೈತಿ? ಹಲ್ಲೆಲೂಯಾ. ಆ ಖುಷಿ ಇರ್ತೈತಿ. ಆಲ್ರೆಡಿ ಮ್ಯಾಚ್ ಎಷ್ಟರ ವಿಕೆಟ್ ಹೋಗ್ಲಿ, ಎಷ್ಟರ ಔಟ್ ಆಗಲಿ, ಎಷ್ಟರ ಬೀಳ್ಲಿ ಹೇಳಿ, ಮ್ಯಾಚ್ ಆಲ್ರೆಡಿ ರೀಪ್ಲೇ ನೋಡ್ತಾ ಇದ್ದಾರೆ. ಆ ರೀಪ್ಲೇ ನೋಡೋದಕ್ಕೂ ಸ್ಟಾರ್ಟಿಂಗ್ ಅಲ್ಲಿ ನೋಡೋದಕ್ಕೂ ವ್ಯತ್ಯಾಸ ಐತಿಲ್ಲ? ಐತಿಲ್ರಿ? ಏನ್ ವ್ಯತ್ಯಾಸ ಐತ್ರಿ? ಫಸ್ಟಿಗೆ ಭಯ ಪಡ್ತಾರೆ, ಗೊತ್ತಿಲ್ಲ, ಭವಿಷ್ಯ ಗೊತ್ತಿಲ್ಲ, ಮ್ಯಾಚ್ ವಿನ್ ಆಗೋದಿಲ್ಲ ಗೊತ್ತಿಲ್ಲ, ಅಯ್ಯೋ ಅಂತ ವಿನ್ ಆಗಿದ್ರೆ ನೋಡುವಾಗ ಅಯ್ಯೋನೂ ಇಲ್ಲ, ಟುಸ್ಸುನೂ ಇಲ್ಲ, ಠಾಸುನೂ ಇಲ್ಲ, ಆರಾಮ್ ಖುಷಿಯಿಂದ ನೋಡ್ತಾರೆ. ಯಾಕೆಂದ್ರೆ ರಿಸಲ್ಟ್ ನಮ್ಮ ಬೈಬಲ್ ಏನ್ ಹೇಳ್ತಾ ಇದೆ? ಲೋಕವನ್ನು ಜಯಿಸಿದ್ದೇನೆ. ನಾವು ಕ್ರಿಸ್ತನಲ್ಲಿ ಸಂಪೂರ್ಣ ಜಯಶಾಲಿಗಳಾಗಿದ್ದೇವೆ. ಏನಾಗಿದ್ದೇವೆ? ಏನಾಗಿದ್ದೇವೆ? ಸಂಪೂರ್ಣ ಜಯಶಾಲಿ. ಜಯಶಾಲಿಗಳಾಗುವೆವು ಅಲ್ಲ, ಜಯಶಾಲಿಗಳಾಗಿದ್ವಿ ಅಲ್ಲ, ಜಯಶಾಲಿಗಳು ಆಗಿದ್ದೇವೆ. ನಮ್ಮ ಪರಿಸ್ಥಿತಿ ಹೆಂಗಂದ್ರೆ, ವಿನ್ ಆಗಿದ್ದೆ ಮ್ಯಾಚ್ ತರ, ಈಗ ವಿನ್ ಆಗಿದೆ ನಿನ್ನೆ, ಈಗ ರಿಪ್ಲೈ ನೋಡ್ತಾ ಇದೆ, ಚಿಂತೆಯಿಂದ ನೋಡ್ತಾರೆ, ಟೆನ್ಷನ್ ಇಂದ ನೋಡ್ತಾರೆ, ಆಗ ಕಳವಳದಿಂದ ನೋಡ್ತಾರ, ಇಲ್ಲ ರಿಸಲ್ಟ್ ಗೊತ್ತಾಗಿದೆ. ಬೈಬಲ್ ನಮ್ಮ ರಿಸಲ್ಟೇ ಹೇಳ್ಬಿಟ್ಟಿದೆ, ನಮ್ಮ ಜೀವಿತದ ರಿಸಲ್ಟ್ ಹೇಳ್ಬಿಟ್ಟಿದೆ. ನೀವೇನಾಗಿದ್ದೀರಿ? ವಿನ್ ಆಗಿದ್ದೀರಿ. ಈಗ ಕೇಳಿದ್ರೆ ಲಕ್ಷ್ಯ ಕೊಟ್ಟು, ಈಗ ನಾವು ಏನಾಗಿದ್ದೀವಿ? ವಿನ್ ಆಗಿದ್ದೇವೆ. ಈಗ ಮಧ್ಯೆ ಸಮಸ್ಯೆ ಬರ್ತಾ ಇದೆ, ಅದನ್ನ ತಗೊಂಡು ನೀವು ಯಾಕೆ ಟೆನ್ಷನ್ ತಗೋ? ಈಗ ಮಧ್ಯ ವಿನ್ ಆಗಿದ್ದ ಮ್ಯಾಚ್ಗೆ ವಿಕೆಟ್ ಹೋತು, ಟೆನ್ಷನ್ ಇಂದ ನೋಡ್ತಾರೆ ಅವರು? ಇಲ್ಲ,
ಅರೆ ರಿಸಲ್ಟ್ ಗೊತ್ತಾಗ್ಬಿಟ್ಟಿದೆ, ಎಷ್ಟು ಹೋದ್ರು ಆಲ್ರೆಡಿ ರಿಸಲ್ಟ್ ವಿನ್ ಆಗಿದೆಯಲ್ಲ. ನಾವು ಕ್ರಿಸ್ತನಲ್ಲಿ ಜಯಶಾಲಿಗಳು, ಆಲ್ರೆಡಿ ಜಯ ಹೊಂದಿದ್ದೇವೆ. ಈಗ ನಮ್ಮ ಕುಟುಂಬದಲ್ಲಿ ಸಮಸ್ಯೆ ಬಂದಾಗ ಅದನ್ನ ತಗೊಂಡು ಯಾಕ್ರಿ ನೀವು ಡೀಪ್ ಆಗಿ ತಗೊಳ್ತೀರಾ? ಅದನ್ನ ತಗೊಂಡು ಯಾಕೆ ಟೆನ್ಷನ್ ತಗೊಳ್ತಾ ಇದ್ದೀರಾ? ಯಾಕೆ ಸಮಸ್ಯೆ ತಗೊಳ್ತಾ ಇದ್ದೀರಾ? ಸತ್ಯವೇದ ಹೇಳುತ್ತೆ, ಈ ತರ ಬಂದಂತ ಸಮಸ್ಯೆ ಈ ಕಡೆ ಹೋಗ್ಬಿಡುತ್ತೆ. ನೀವು ಅದಕ್ಕೆ ಟೆನ್ಷನ್ ತಗೋಬೇಡ್ರಿ. ನೀವು ಚಿಂತೆ ಮಾಡಿ ಮಾಡಿ ಒಂದು ಮೊಳ ಬೆಳಕಾಗಲ್ಲ, ನಿಮ್ಮ ಕೂದಲ ಬೆಳ್ಳಗೆ ಮಾಡಿದಾಗ ಆಲ್ರೆಡಿ ನಿಮಗೆ ರಿಸಲ್ಟ್ ಗೊತ್ತಾಗಿದೆ. ನೀವು ಏನಾಗಿದ್ದೀರಾ? ಜಯ ಹೊಂದಿದ್ದೀರಾ. ದೇವರು ನಮ್ಮ ಜೊತೆಗಿರುವಾಗ, ದೇವರು ನಮಗೆ ಆಲ್ರೆಡಿ ಜಯ ಕೊಟ್ಟಿದ್ದಾರೆ. ನಮಗೆ ಈಗ ಬರ್ತಿರುವಂತ ಸಮಸ್ಯೆಗಳು ಹೆಂಗೆ? ವಿನ್ ಆದಂತ ಮ್ಯಾಚಿಗೆ ಹೋಗ್ತಿರುವಂತ ವಿಕೆಟ್, ವಿನ್ ಆದಂತ ಮ್ಯಾಚಿಗೆ ಬೀಳ್ತಿರುವಂತ ವಿಕೆಟ್ಗಳು, ಹಿಡಿತಿರುವಂತ ಕ್ಯಾಚ್ಗಳು, ಅದಕ್ಕೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಮ್ಯಾಚ್ ವಿನ್ ಆಗಿದ್ದ ಮ್ಯಾಚ್ ನೋಡ್ತಾ ಇದ್ದೇವೆ. ನಮ್ಮ ಜೀವಿತ ಹಂಗೆ, ನಮ್ಮ ಜೀವಿತ ಆಲ್ರೆಡಿ ಏನಾಗಿದ್ದಾರೆ? ಎಲ್ಲರ ಈ ಕಡೆ ನೋಡ್ರಿ, ಆಲ್ರೆಡಿ ಏನಾಗಿದ್ದಾರೆ? ವಿನ್ ಆಗಿದ್ದೇವೆ. ಈಗ ಬರ್ತಿರುವಂತ ಸಮಸ್ಯೆ ಮುಖ್ಯ ಅಲ್ಲ. ಆಲ್ರೆಡಿ ಅದು ನಮ್ಮ ಜಯಕ್ಕೆ ಧಕ್ಕೆ ತರೋದಿಲ್ಲ, ನಮ್ಮ ನಿತ್ಯ ಜೀವಕ್ಕೆ ಧಕ್ಕೆ ತರೋದಿಲ್ಲ, ನಮ್ಮ ಜಯಶಾಲಿಯಾದಂತ ಜೀವಿತಕ್ಕೆ ಪ್ರಾಬ್ಲಮ್ ಮಾಡೋದಿಲ್ಲ. ಆಲ್ರೆಡಿ ನಾವು ಜಯ ಹೊಂದಿದ್ದೇವೆ. ಈಗ ಬರ್ತಿರುವಂತ ಸಮಸ್ಯೆ ಯಾವ ತರ ರೀ? ವಿನ್ ಆದಂತ ಮ್ಯಾಚ್ ಅಲ್ಲಿ ಬೀಳ್ತಿರುವಂತ ವಿಕೆಟ್ ತರ. ಅದರ ಎಂಡ್ ರಿಸಲ್ಟ್ ಗೆ ಅದು ಧಕ್ಕೆ ಮಾಡೋದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಮಕ್ಕಳ ಆರೋಗ್ಯದಲ್ಲಿ ಬರ್ತಿರುವಂತ ಯಾವ ಸಮಸ್ಯೆಗಳು ಕೂಡ ನಮ್ಮ ಭವಿಷ್ಯಕ್ಕೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ, ನಮ್ಮ ಆರೋಗ್ಯಕ್ಕೆ, ನಮ್ಮ ಜಯದ ಜೀವಿತಕ್ಕೆ ಧಕ್ಕೆ ತರೋದಿಲ್ಲ. ಹಲ್ಲೆಲೂಯಾ. ಇದನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಹಿಂಗೈತ್ರಿ ನಮ್ಮ ಜೀವನ, ಹಿಂಗಾಗೈತ್ರಿ ವೇಸ್ಟ್. ಹಲ್ಲೆಲೂಯಾ. ಆಲ್ರೆಡಿ ನಮ್ಮ ಜೀವಿತ ವಿನ್ ಆಗೈತ್ರಿ. ವಿನ್ ಆಗಿದ್ದ ಮ್ಯಾಚ್ ಈಗ ನೋಡಿ, ಈಗ ನಾವು ಕೇಳ್ರಿ, ಈಗ ಸಮಸ್ಯೆ ಬರುತ್ತಲ್ಲ, ಅದನ್ನ ನೀವು ಒಂದ್ ವೇಳೆ ಟೆನ್ಷನ್ ತಗೊಂಡ್ರೆ ಹೆಂಗೆ ಟೆನ್ಷನ್ ಅಂತ ಹೇಳ್ತೇನೆ ನೋಡ್ರಿ. ವಿನ್ ಆಗಿದ್ದ ಮ್ಯಾಚ್ಗೆ ವಿಕೆಟ್ ಹೋದ್ರೆ, ಅಯ್ಯೋ ವಿಕೆಟ್ ಹೋತಲ್ಲಪ್ಪ, ಇವರು ಇದ್ದಿದ್ರೆ ಇನ್ನೂ ಸ್ವಲ್ಪ ಇನ್ನೂ ಆಡ್ತಿದ್ರು, ಇನ್ನು ಮ್ಯಾಚ್ ಮುಂದೆ ಹೋಗ್ತಿತ್ತು ಅನ್ನೋ ತರ ಇರುತ್ತೆ. ಉಪ್ಪಿಗೆ ಅದಕ್ಕೋಸ್ಕರ ನೀವು ಚಿಂತೆ ಮಾಡಿದ್ರೆ, ಯಾಕೆಂದ್ರೆ ಆಲ್ರೆಡಿ ಮ್ಯಾಚ್ ವಿನ್ ಆಗಿದೆ. ಇವತ್ತು ದೇವರು ನಮಗೆ ಕೊಡ್ತಿರುವಂತ ಒಂದು ಸಂತೋಷದ ಸುದ್ದಿ ಏನಂದ್ರೆ, ನಿಮ್ಮ ಜೀವಿತ ನಾನು ಜಯಶಾಲಿಯಾದಂತ ಜೀವಿತವನ್ನಾಗಿ ಮಾಡಿದ್ದೇನೆ. ನಿಮ್ಮ ಜೀವಿತವನ್ನ ಜಯಶಾಲಿಯಾದಂತ ಜೀವಿತವನ್ನಾಗಿ ನಾನು ಮಾಡಿದ್ದೇನೆ ಅಂತ ಹೇಳಿ ದೇವರು ಆಲ್ರೆಡಿ ಹೇಳಿದ್ದಾರೆ. ಮಮ್ಮಿ ಹತ್ರ ತಗೊಂಡು ಹಲ್ಲೆಲೂಯಾ. ಯೇಸು ಮಸೀಹ್ ಕಿ. ಓಕೆ, ನಾವು ಇನ್ನೊಂದು ವಾಕ್ಯವನ್ನು ಓದೋಣ. ಓಕೆ, ಮೂರನೇ ಕಾರಣ ಮೂರನೇ ಸಮಸ್ಯೆ ಅಂದ್ರೆ ಸೈತಾನನಿಂದ ಬರುತ್ತೆ. ಆತನಿಗೆ ಗೊತ್ತು ನನ್ನ ಕಾಲ ಬಹಳ ಹತ್ತಿರವಾಗಿದೆ, ಸಮೀಪವಾಗಿದೆ, ನಾನು ಸ್ವಲ್ಪ ಹೊತ್ತಲ್ಲಿ ನಾನು ಹೋಗ್ತೀನಿ, ನನಗೋಸ್ಕರ ನರಕ ದೇವರು ಮಾಡಿದ್ದಾನೆ. ಅದಕ್ಕೆ ಆತನ ಮಾಡ್ತಾನೆ, ಸಾಧ್ಯವಾದಷ್ಟು ದೇವ ಜನರನ್ನ ಮಾರ್ಗ ತಪ್ಪಿಸ್ತಾನೆ, ಸಾಧ್ಯವಾದಷ್ಟು ದೇವರ ಜನರನ್ನ ದಾರಿ ತಪ್ಪಿಸ್ತಾನೆ. ಹೆಂಗಾದ್ರೂ ಮಾಡಿ ನಮ್ಮನ್ನ ಆತನು ದೇವರಿಂದ ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸಮಸ್ಯೆ, ಕಳವಳ, ಚಿಂತೆ, ವೇದನೆ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಆತರ ಮಾಡ್ತಾನೆ. ಆದ್ರೆ ಒಂದು ಮಾತು ನಿಜ, ನಾವು ಆರಾಧಿಸುತ್ತಿರುವಂತ ದೇವರು ಏನಾಗಿದ್ದಾನೆ? ಬಿಡುಗಡೆ ನಾಯಕನಾಗಿದ್ದಾನೆ. ಹಲ್ಲೆಲೂಯಾ. ಬೆಂಕಿಯಲ್ಲಿ ಹಾಕ್ಲಿರಿ, ನಾನು ದೇವರು ಏನ್ ಮಾಡ್ತಾನೆ? ಬೆಂಕಿಯಿಂದ ಕಾಪಾಡಿ. ಸಿಂಹಗಳ ಗವಿಯಲ್ಲಿ ಹಾಕ್ಲಿ, ಹಾಳು ಬಾವಿಯಲ್ಲಿ ಹಾಕ್ಲಿ, ಯೋಸೇಫನಿಗೆ ಹಾಕಿದ್ರು, ಕಾಪಾಡಿದ. ತಪ್ಪು ಅಪವಾದ ಹಾಕಿ ಜೈಲಿಗೆ ಹಾಕಿದ್ರು, ದೇವರು ಕಾಪಾಡಿದ. ಪ್ರಧಾನ ಮಂತ್ರಿಯಾಗಿ ಮಾಡಿದ. ಹಲ್ಲೆಲೂಯಾ. 13 ವರ್ಷಗಳ ಕಾಲ ಸಮಸ್ಯೆ ಅನುಭವಿಸಿದ. ಕೊನೆಗೆ ಆತನಿಗೆ ಹಾಕಿದಂತ ಮಾಡಿದಂತ ಸಮಸ್ಯೆ ಆತನ ಭವಿಷ್ಯಕ್ಕೆ ಧಕ್ಕೆ ತಂತ ಇಲ್ಲ. ಆತನು ಆರಾಧಿಸುತ್ತಿರುವಂತಹ ದೇವರು ಬಿಡುಗಡೆ ನಾಯಕನು. ಇವತ್ತು ನೀವು ಆರಾಧಿಸುತ್ತಿರುವಂತಹ ದೇವರು ಬಿಡುಗಡೆ ನಾಯಕನಾಗಿರುವುದರಿಂದ ನಿಮ್ಮ ಕುಟುಂಬದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಸೈತಾನನು ಏನು ಕೂಡ ಮಾಡಲಿಕ್ಕಾಗಲ್ಲ. ನಿಮ್ಮ ಕುಟುಂಬದಲ್ಲಿ ಬರುವಂತಹ ಸಮಸ್ಯೆಗಳು ನಿಮ್ಮ ಕುಟುಂಬವನ್ನ ಏನು ಕೂಡ ಮಾಡಲಿಕ್ಕಾಗಲ್ಲ, ನಿಮ್ಮ ಭವಿಷ್ಯವನ್ನ ಹಾಳು ಮಾಡಲಿಕ್ಕೆ ಆಗೋದೇ ಇಲ್ಲ. ಕಾರಣ, ನೀವು ಆರಾಧಿಸುತ್ತಿರುವಂತಹ ದೇವರು ಏನಾಗಿದ್ದಾನೆ? ಬಿಡುಗಡೆ ನಾಯಕನಾಗಿದ್ದಾನೆ.
ಬೈಬಲಲ್ಲಿ ಅನೇಕ ಘಟನೆಗಳು ನೋಡ್ತೇವೆ. ಈಗ ನಾನು ಯೋಸೇಫನ ಬಗ್ಗೆ ಹೇಳಿದೆ, ದಾನಿಯಲ್ ಬಗ್ಗೆ ಹೇಳಿದೆ, ಶದ್ರಕ್ ಮೆಷಕ್ ಅಬೇದ್ನೆಗೋ ಬಗ್ಗೆ. ಇದೆಲ್ಲ ಯಾಕೆ ಬರೆಯಲ್ಪಟ್ಟಿದೆ? ಇದರಿಂದ ನಮಗೆ ಧೈರ್ಯ ಸಿಗುತ್ತೆ. ಹೀಗೆ ಮಾಡಿದ ದೇವರು ನಮ್ಮ ಕುಟುಂಬದಲ್ಲಿ ಕೂಡ ಮಾಡ್ತಾನೆ. ಈಗ ದಯಮಾಡಿ ಕೇಳ್ರಿ, ಈಗ ಬರ್ತಿರುವಂತ ಸಮಸ್ಯೆ ಶಾಶ್ವತ ಅಲ್ಲ. ದಯಮಾಡಿ ಇದನ್ನ ನೆನಪಿಟ್ಕೊಳ್ರಿ. ಇದು ಒಂದಿನ ಅಳಿದು ಬಂದಂತ. ಈಗ ಸೂರ್ಯ ಫುಲ್ ಬಿಸಿಲು ಬರ್ತಾ ಇದೆ. ಯಾವ್ದರ ಇಬ್ಬನಿ, ಯಾವ್ದರ ಬೆಳಗಿನ ಜಾವ ಇಬ್ಬನಿ ಸೂರ್ಯನ ಮುಂದೆ ಬಿಸಿಲಿಗೆ ನಿಲ್ತದ್ರೆ, ಸೂರ್ಯನ ಬಿಸಿಲಿಗೆ ತಡಿತದ್ರೆ, ಹಾಗೆ ನಾವು ಆರಾಧಿಸುವಂತ ದೇವರು ಸೂರ್ಯನ ಬಿಸಿಲಿಗಿಂತ ಭಯಂಕರವಾದ ಬಿಸಿಲಿನ ಒಂದು ಎಂತ ಇಬ್ಬನಿ ಅಂತ ಸಮಸ್ಯೆಗಳು ನಿಮ್ಮ ಕುಟುಂಬದಲ್ಲಿ ಬಂದರೂ ಕೂಡ ಆತನ ಮುಂದೆ ಆಗೋದೇ ಇಲ್ಲ. ಕರಗಿ ಮಾಯವಾಗಿ ಒಣಗಿ ಹೋಗ್ಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಸೈತಾನ್ ತರುವಂತ ಸಮಸ್ಯೆಗಳನ್ನು ನೋಡಿ ಹೆದರಬೇಡ್ರಿ. ಹೋಗಿ ಇನ್ನೂ ಸ್ವಲ್ಪವಾಗಿ ನಾವು ಮುಗಿಸ್ತೇನೆ. ಸೈತಾನನು ನಮ್ಮ ಆರೋಗ್ಯವನ್ನು ಕದಿಬಹುದು, ನಮ್ಮ ಹಣಕಾಸು, ನಮ್ಮ ಆರ್ಥಿಕ ಸ್ಥಿತಿಯನ್ನು ಕದಿಬಹುದು, ನಮ್ಮ ಸಂಬಂಧವನ್ನು ಕದಿಬಹುದು, ನಮಗಿರುವಂಥ ಸೌಂದರ್ಯವನ್ನು ಕದಿಬಹುದು. ಆದರೆ ದೇವರು ನಮ್ಮ ಜೊತೆಗಿರುವಾಗ, ದೇವರ ಜೊತೆಗೆ ನಮ್ಮ ಸಂಬಂಧ ದೃಢವಾಗಿರುವಾಗ, ನಿಮ್ಮ ಬಾಯಿಂದ ಬರುವಂತ ಮಾತುಗಳು ಪಾಸಿಟಿವ್ ಆಗಿರುವಾಗ, ದೇವರನ್ನ ನಾನು ಕಾಪಾಡ್ತಾನೆ, ಇದರಿಂದ ಬಿಡುಗಡೆ ಮಾಡ್ತಾನೆ ಅಂತ ನೀವು ಒಳ್ಳೆ ಮಾತುಗಳನ್ನ ಆಡುವುದಾದರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ಹಲ್ಲೆಲೂಯಾ, ಯೇಸು ಮಸೀಹಿ. ಅದಕ್ಕೆ ನಾನು ಪದೇ ಹೇಳ್ತಾ ಇದ್ದೀನಿ, ನಿಮಗೆ ಬರ್ತಿರುವಂತ ಸಮಸ್ಯೆಗಳು ಶಾಶ್ವತವಾಗಿ ನಿಲ್ಲೋದಿಲ್ಲ. ಇದು ಒಂದು ದಿನ ನಿಮ್ಮ ಕುಟುಂಬನ ಬಿಟ್ಟು ಹೋಗ್ತದೆ. ಈ ಒಂದು ಸಮಸ್ಯೆಗಳ ಮಧ್ಯದಲ್ಲಿ ನೀವು ಕುಂದು ಹೋಗ್ಬಾರ್ದು. ಅದಕ್ಕೆ ಇವತ್ತು ದೇವರು ನಿಮ್ಗೆ ಬಲಪಡಿಸ್ತಾ ಇದ್ದಾರೆ. ನೀವು ಕುಂದು ಹೋಗ್ಬೇಡ್ರಿ ಮಗನೇ, ಮಗಳೇ, ನಾನು ನಿನ್ನ ಜೊತೆಗಿದ್ದೇನೆ. ಬರುವಂತ ಸಮಸ್ಯೆಗಳು ಒಂದಿನ ಪಾಸ್ ಆಗಿ ಹೋಗ್ಬಿಡ್ತಾರೆ. ಒಂದು ವಾಕ್ಯ ಓದೋಣ. ಕೀರ್ತನೆ 35. ಕೀರ್ತನೆ 35. 30ನೇ ಕೀರ್ತನೆ 5ನೇ ವಚನ. ಆತನ ಕೋಪವು ಕ್ಷಣ ಮಾತ್ರವೇ. ಕೀರ್ತನೆ 35. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಭವವು ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖ ಎಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರೂ ಮುಂಜಾನೆ ಹರ್ಷ ಧ್ವನಿಯು ಕೇಳಿಸುವುದು. ಹಲ್ಲೆಲೂಯಾ. ಈಗ ನಿಮಗೆ ಸಮಸ್ಯೆ ಬಂದಿರಬಹುದು. ಈಗ ನಿಮ್ಮ ಕುಟುಂಬ ಬಹಳ ಕಠಿಣವಾದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿರ್ಬೋದು. ಆದ್ರೆ ಈ ವಾಕ್ಯ ಹೇಳ್ತಾ ಇದೆ, ಸಾಯಂಕಾಲದಲ್ಲಿ ದುಃಖ ಬಂದು ಇಳಿದುಕೊಳ್ಳಬಹುದು, ಆದರೆ ಬೆಳಿಗ್ಗೆ ಹಲ್ಲೆಲೂಯಾ, ಮುಂಜಾನೆ ಹರ್ಷಧ್ವನಿ ಗೈದೆ ಬರ್ತದೆ. ಮುಂಜಾನೆ ಹರ್ಷಧ್ವನಿ ಕೇಳಿಸ್ತದೆ. ಬೆಳಗಿನ ಹುಟ್ಟಿದಂತ ಸೂರ್ಯ ಸಾಯಂಕಾಲ ಮುಳುಗಲೇಬೇಕು. ಪ್ರೈಸ್ ದಿ ಲಾರ್ಡ್. ಈಗ ಸಮಸ್ಯೆ ಬಂದಿದ್ದಿರಬಹುದು, ಈಗ ನಿಮ್ಮ ಪರಿಸ್ಥಿತಿ ಬಹಳ ಕಠಿಣವಾಗ್ತಿರ್ಬೋದು, ಆದ್ರೆ ವಾಕ್ಯ ಹೇಳ್ತದೆ ಬೆಳಿಗ್ಗೆ ಅಂದ್ರೆ ಅದಕ್ಕೆ ಪರಿಹಾರ ಇದೆ. ಅದು ಶಾಶ್ವತ ಇಲ್ಲ. ಹಲ್ಲೆಲೂಯಾ. ಆ ಒಂದು ಸಮಸ್ಯೆ ಮಧ್ಯದಲ್ಲಿ ಕುಂದು ಹೋಗ್ಬೇಡ್ರಿ. ಆ ಸಮಸ್ಯೆ ಮಧ್ಯದಲ್ಲಿ ಹೇಳ್ರಿ, ನನ್ನ ದೇವರು ಇದರಿಂದ ನಮ್ಮನ್ನ ಜಯಿಸಬಲ್ಲ. ಹಲ್ಲೆಲೂಯಾ. ಶಿಷ್ಯರಿಗೆ 2 ಮೀನ 5 ರೊಟ್ಟಿಯಿಂದ ಎಷ್ಟು ಜನರಿಗೆ ಉಳಿಸಿದ್ದಾರೆ? 5,000ಕ್ಕಿಂತ ಹೆಚ್ಚು ಜನರನ್ನು ಉಳಿಸಿದ. ಇನ್ನು ಎಷ್ಟು ಉಳಿತು? 12 ಬುಟ್ಟಿ ಉಳಿತು. ಮಾಡಿ ಈ ಅದ್ಭುತ ಮಾಡಿದ ತಕ್ಷಣ ಈ ರೀತಿ ಮಳೆ ಆಗ್ತಾ ಇತ್ತು, ಮೋಡ, ವಾತಾವರಣ ಸರಿ ಇದ್ದಿದ್ದಿಲ್ಲ, ಭಯಂಕರವಾದ ವಾತಾವರಣ ಇತ್ತು. ಆ ಒಂದು ವಾತಾವರಣದಲ್ಲಿ ಎಲ್ಲ ಕಡೆ ನ್ಯೂಸ್ ಬರ್ತಾ ಇತ್ತು, ಈ ಸಮಯದಲ್ಲಿ ನೀನು ಸಮುದ್ರ ಪ್ರಯಾಣ ಮಾಡಬೇಡ್ರಿ, ಸಮುದ್ರದ ಒಳಗಡೆ ಹೋಗ್ಬೇಡ್ರಿ, ಯಾಕೆಂದ್ರೆ ವಾತಾವರಣ ಭಯಂಕರವಾಗಿದೆ, ನೀವು ಹೋದ್ರೆ ನಿಮ್ಮ ಜೀವಕ್ಕೆ ಅಪಾಯವಾಗಿದೆ. ಇಲ್ಲಿ ಎಷ್ಟು ಸಮಯ ಹೇಳ್ತಾ ಇದ್ದಾರೆ? ತ್ವರೆಯಾಗಿ ಬೇಗನೆ ನೀವು ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ಕ್ಲೈಮೇಟ್ ಹೇಗಿದೆ? ಹೋಗೋ ಅಂದ್ರೆ ಸಮುದ್ರ ಪ್ರಯಾಣ ಮಾಡುವಂತ ವಾತಾವರಣ ಇಲ್ಲ. ಆದ್ರೂ ಈ ಸಮಯ ಹೇಳ್ತಾರೆ ಯಾಕೆ? ಅಂದ್ರೆ ಅಲ್ಲಿ ದೇವರು ಏನೋ ಅವರಿಗೆ ಕಲಿಸಲಿಕ್ಕಿದ್ದಾರೆ. ಏನಂದ್ರೆ ಈಗ ಏನು ಒಂದು ಏನ್ ಕೆಲಸ ಮಾಡಿದ್ದಾರೆ ದೇವರು? ಅದ್ಭುತ. 2 ಮೀನು 5 ರೊಟ್ಟಿ ಇಷ್ಟು ಜನ ಉಳಿಸಿದ. ಈಗ ಕಣ್ಣಾರೆ ನೋಡಿದ್ದಾರೆ. ಈಗ ನಾನು ಅವರಿಗೆ ಎಲ್ಲಿ ಕಳಿಸ್ತೀನಿ, ಅಲ್ಲಿ ನಾನು ಏನ್ ತರ್ತೀನಿ? ಅಲ್ಲಿ ಏನ್ ಬರ್ಲಿಕ್ಕಿದೆ? ಬಿರುಗಾಳಿ, ಭಯಂಕರದ ವಾತಾವರಣ.
ಅಲ್ಲಿ ಇವರು ನನ್ನ ಮೇಲಿಟ್ಟಿರುವಂತ ನಂಬಿಕೆಯನ್ನ ಕಾರ್ಯರೂಪದಲ್ಲಿ ತರ್ತಾರೋ ಇಲ್ಲೋ ನೋಡೋದಕ್ಕಾಗಿ ದೇವರಲ್ಲಿ ಪರೀಕ್ಷೆ ಮಾಡಿ. ಯಾಕಂದ್ರೆ ಈಗ ನೋಡ್ರಿ, ಏನಾದ್ರು ನೀವು ಹೇಳಿದ್ರೆ ಘಟನೆ ಈಗೀಗ ನಡೆದಿದ್ರೆ ಹೇಳಿದ್ರೆ ಬಿಸಿ ಬಿಸಿ ಘಟನೆ ಇದೆ ಅಂತೇಳಿ 1 ವರ್ಷ 2 ವರ್ಷ ಆದ್ಮೇಲೆ ಅವಾಗ್ರಿ. ಆದ್ರೆ ಬಿಸಿ ಬಿಸಿ ನಡೆದಿದ್ದು ಸ್ವಲ್ಪ ಪವರ್ ಇರುತ್ತೆ, ಬಿಸಿ ಬಿಸಿ ಇರುತ್ತೆ. ಆ ಒಂದು ಘಟನೆ ಈಗಲೇ ಅವ್ರು ನೋಡಿದ್ರು ಅದ್ಭುತ. ಅದಕ್ಕೆ ಇಷ್ಟು ದೊಡ್ಡ ಅದ್ಭುತ ನಾನು ಮಾಡಿದ್ದೇನೆ, ಇವರು ನನ್ನ ಮೇಲೆ ನಂಬಿಕೆ ಇಡ್ತಾರೋ ಇಲ್ವೋ ಅಂತ ಹೇಳಿ ಅದಕ್ಕೆ ನೋಡೋದಕ್ಕಾಗಿ ಹೋಗಬಾರದಿದ್ದಂತಹ ಒಂದು ಕ್ಲೈಮೇಟ್ ಮಧ್ಯದಲ್ಲಿ ಅವರಿಗೆ ಕಳಿಸಿದ್ರು. ಏನ್ ಬಂತ್ರಿ? ಅಲೆ ಬಂತು, ಸಮುದ್ರ ಮುಳುಗ್ತಾ ಇತ್ತು. ಯೇಸುವಿನ ನಡ್ಕೊಂಡು ಬರ್ತಾರೆ. ಹಲ್ಲೆಲೂಯಾ. ಅವಾಗ ನೋಡ್ರಿ, ಅವರು ತಮ್ಮ ನಂಬಿಕೆಯನ್ನು ಉಪಯೋಗ ಮಾಡಿಲ್ಲ. ಸಾಯ್ತಾ ಇದ್ದೀವಿ, ಅವರು ಬಹಳ ವೇದನೆ ಪಡ್ತಾ ಇದ್ದಾರೆ. ಹುಟ್ಟು ಹಾಕಿ ನೊಂದ್ಕೊಂಡ್ಬಿಟ್ಟು ಯಾವ ಕಡೆಗೆ ಹೋಗ್ತಾ ಇದ್ರು ಅದರ ಕಡೆಯಿಂದ ಎದುರು ಗಾಳಿ ಬರ್ತಾ ಇತ್ತು. ಹೋಗಬೇಕಾದಂತ ಸ್ಥಳ ಮುಟ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ಯೇಸಪ್ಪ ಬಂದ. ಏನಂದ್ರೆ ಅವರು ದೆವ್ವ ಬರ್ತಾ ಇದೆ ಅಂತ ಯೇಸು ಸ್ವಾಮಿನೂ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ. ಆ ಸಮಸ್ಯೆ ಅವರಿಗೆ ದೊಡ್ಡದಾಗಿ ಕಾಣ್ತು. ಬರುವಂತ 3.5 ವರ್ಷ ಇದ್ದಂತ ಯೇಸಪ್ಪನನ್ನೇ ಮರೆತುಬಿಟ್ರು. ಹಲ್ಲೆಲೂಯಾ. ನೋಡ್ರಿ, ಯೇಸಪ್ಪ ಒಂದೊಂದ್ಸರಿ ನಮಗೆ ಅಂತ ಒಂದು ಪರಿಸ್ಥಿತಿ ಕೊಡ್ತಾರೆ. ಇವರು ನಿಲ್ತಾರ, ನನಗೋಸ್ಕರ ನಿಲ್ತಾರ ಅಂತೇಳಿ ಒಂದೊಂದ್ಸರಿ ನಿಮ್ಗೆ ಆ ತರ ಮಾಡ್ಬೋದು. ಆದ್ರೆ ನೀವು ಆ ಒಂದು ಪರಿಸ್ಥಿತಿಯಲ್ಲಿ ದೇವರಿಗೋಸ್ಕರ ನಿಂತರೆ ನೋಡ್ರಿ, ಯೋಸೇಫ, ದಾನಿಯೇಲ್, ಶದ್ರಕ್, ಮೆಷಕ್ ಇವರೆಲ್ಲ ನಿಂತರು, ದೇವರು ಕಾರ್ಯ ಮಾಡಿದ. ಆದ್ರೆ ಶಿಷ್ಯರು ಅದರಲ್ಲಿ ಬಿದ್ದೋಗ್ಬಿಟ್ರು. ಆಗ ಯೇಸುವಿನ ಬಂದ ತಕ್ಷಣ ಸಮಾಧಾನ, ಹೋಗಬೇಕಾದ ಸ್ಥಳಕ್ಕೆ ಹೋಗ್ಬಿಟ್ಟು. ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ದೇವರು ನಮ್ಮ ಅದ್ಭುತ ಸ್ವರೂಪನು, ನಮ್ಮ ಬಿಡುಗಡೆ ನಾಯಕನು, ನಮ್ಮನ್ನ ಕಾಪಾಡ್ತಾನೆ. ಸಾಯಂಕಾಲದಲ್ಲಿ ದುಃಖ ಬಂದು ಇಳ್ಕೊಳ್ಳಬಹುದು, ಆದ್ರೆ ಬೆಳಿಗ್ಗೆ ಮುಂಜಾನೆ ಹಲ್ಲೆಲೂಯಾ. ಈ ಒಂದು ಬಲದಿಂದ ಹೋಗ್ರಿ. ನಿಮ್ಮ ಕುಟುಂಬದಲ್ಲಿ ಬರುವಂತ ಸಮಸ್ಯೆಗಳು ಶಾಶ್ವತವಲ್ಲ, ಒಂದು ದಿನ ಅದು ಕಂಪ್ಲೀಟ್ಲಿ ಕೊನೆಗಾಣ್ತದೆ. ಯಾಕೆಂದ್ರೆ ನಿಮ್ ಜೊತೆಗೆ ಇರುವಾತನು ಬಿಡುಗಡೆ ನಾಯಕನು. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದೋಣ. 43ನೇ ಯೆಶಾಯ 43 2ನೇ ವಚನ. 43:2. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ನೋಡ್ರಿ, ಏನ್ ಹೇಳ್ತಾ ಇದ್ದಾರೆ? ನದಿಗಳನ್ನ ದಾಟುವಾಗ, ನದಿ ಅಂದ್ರೆ ನದಿಗಳೆಂಬ ಸಮಸ್ಯೆಗಳು ಬರುವಾಗ ಅವು ನಿನ್ನನ್ನ ಹಲ್ಲೆಲೂಯಾ. ಯೇಸು ಮಸೀಹಿ. ಯೇಸುವಿಗೆ ಎಷ್ಟು ಶಿಷ್ಯರಿದ್ರಿ? ಅದರಲ್ಲಿ ಯಾರು ಹಿಡಿದು ಕೊಟ್ರು? ಯೇಸುವಿಗೆ ಎಷ್ಟು ವರ್ಷ ಈ ಲೋಕದಲ್ಲಿ ಬದುಕಿದ್ರು? 33 ವರ್ಷ. 3.5 ವರ್ಷ ಸೇವೆ ಮಾಡಿದ್ರು, 30 ವರ್ಷ ಹಾಗೆ ಇದ್ರು, 33 ವರ್ಷ ಇದ್ರು. ಹಲ್ಲೆಲೂಯಾ. ನಾನು ಏನೋ ಕೇಳ್ತಾ ಇದ್ದೇನೆ, ಕರೆಕ್ಟಾಗಿ ಹೇಳಿದ್ರೆ ನಿದ್ದೆ ಮಾಡುವವರು ಮಾತ್ರ ಹೇಳ್ರಿ ಹಲ್ಲೆಲೂಯಾ. ಎಲ್ಲರೂ ಎಚ್ಚರವಾಗಿದ್ದಾರೆ. ನಾನು ಆ ಸ್ಟೋರಿ ಹೇಳಿದೆ, ಎಲ್ಲಾ ನಿಮ್ಗೆ ಗೊತ್ತಿದ್ದ ಕೋಚ್ ಬೈ. ನಾನು ಏನ್ ಹೇಳಿ ಹೋಗ್ತಾ ಇದ್ದೆ ಅಂದ್ರೆ ನಿಮ್ಗೆಲ್ಲರಿಗೆ ಗೊತ್ತಿದ್ದ ಐತಿ. ಈ ಕಡೆ ನಗು ಮುಖ ಕಾಣ್ತಾ ಇದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ಹೇಳ್ತಾ ಇದೆ, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು, ಅಂದ್ರೆ ನದಿಗಳಂತ ಸಮಸ್ಯೆಗಳು ಬರುವುದಾದ್ರೂ ಕೂಡ ನೀನು ಅದರಲ್ಲಿ ಮುಳುಗೋದಿಲ್ಲ. ಮುಂದೆ ಉರಿಯಲ್ಲಿ ನಡೆಯುವಾಗಲೂ, ಹಲ್ಲೆಲೂಯಾ, ಬೆಂಕಿಯಂತ ಸಮಸ್ಯೆಗಳಲ್ಲಿ ನೀವು ಹಾದು ಹೋಗುವಾಗಲೂ ಅವು ನಿಮ್ಮನ್ನ ಸುಡೋದಿಲ್ಲ, ಅದರಲ್ಲಿ ನೀವು ಕಂದು ಹೋಗೋದಿಲ್ಲ. ಈಗ ಬರ್ತಿರುವಂತಹ ಸಮಸ್ಯೆಗಳು ಬಂದು ಹೋಗ್ಬಿಡ್ತದೆ, ನೀವು ಇದರಲ್ಲಿ ಮುಳುಗಬೇಡ್ರಿ. ಯಾಕಂದ್ರೆ ಇವು ನಿಮ್ಮನ್ನ ಮುಳುಗೋಸೋದಿಲ್ಲ, ಇವು ನಿಮಗೆ ಸುಡೋದಿಲ್ಲ. ಮತ್ತೆ ಜ್ವಾಲೆಯು ನಿನ್ನನ್ನು ದಹಿಸದು. ನಾನು ನಿನ್ನ
ದೇವರಾಗಿದ್ದೇನೆ ಅಷ್ಟೇ. ಆಮೆನ್, ಹಲ್ಲೆಲೂಯಾ. Hallelujah. ಯಾವ ಸಮಸ್ಯೆ ಕೊಡುವರ ನಮ್ಮ ಜೀವಿತದಲ್ಲಿ ಪ್ರಭಾವ ಬೀರೋದಿಲ್ಲ. Amen. ಹಲ್ಲೆಲೂಯಾ. ನಮ್ಮ ಜೀವನ ಹೇಗಿದೆ? ನಾನು ಆಗಾಗ ಹೇಳಿದೆ, ಕ್ರಿಕೆಟ್ Win ಆಗಿದೆ. ಏನಾಗಿದೆ? ಅಭಿಷೇಕ್. ನಮ್ಮ ಜೀವಿತ ಏನಾಗಿದೆ? ಜಯವಾಗಿದೆ, ಜಯವಾಗಿದೆ. ಬೇಗ ಮುಗಿಸ್ರಿ ಫಸ್ಟ್ ಅನ್ನತಿ ಹಂಗೆ ಜಾಬ್ ಮಾಡ್ತಾರೆ. ಅಂದ್ರೆ ನಮ್ಮ ಜೀವಿತ ಹೆಂಗಾಗಿದೆ? ಏನಾಗಿದೆ ನಮ್ಮ ಜೀವಿತ? Win ನಾನು ಆಗಾಗ ಹೇಳಿದೆ, ವಿನ್ ಆಗಿದೆ. ಈಗ ಬರ್ತಿರುವಂತ ಸಮಸ್ಯೆಗಳು ವಿನ್ ಆದಂತ ಕ್ರಿಕೆಟ್ ಮ್ಯಾಚ್ ಅನ್ನ ನೋಡೋತರ. ವಿನ್ ಆದಂತ ಕ್ರಿಕೆಟ್ ಮ್ಯಾಚ್ ಎಷ್ಟೇ ವಿಕೆಟ್ ಬಿದ್ರು ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಲ್ರೆಡಿ ನಮ್ ಜೀವಿತನು ಹಂಗೆ ರೀ. ಈಗ ಬರ್ತಿರುವಂತ ಸಮಸ್ಯೆಗಳು ವಿನ್ ಆದಂತ ಮ್ಯಾಚ್ ಅಲ್ಲಿ ಬಿದ್ದಂತ ವಿಕೆಟ್ ತರ. ಈಗ ಬರ್ತಿರೋ ಸಮಸ್ಯೆಗಳನ್ನ ಚಿಂತೆ ಮಾಡಿ ನನ್ನ ತಲೆ ಕೈ ಇಟ್ಕೊಂಡು ಚಿಂತೆ ಮಾಡ್ಕೊಂಡ್ರೆ ಉಪಯೋಗ ಇಲ್ಲ, ಯಾಕಂದ್ರೆ ಆಲ್ರೆಡಿ ನೀವು ಎಸ್ ನಾ ಹೇಳ್ಬೇಕು, ನಮ್ ಸಮಸ್ಯೆಗಳು ಹೇಳ್ಬೇಕು. ನನ್ನ ದೇವರು ನೋಡ ಸರಿ ಇರಲ್ಲ, ನೀವು ಸಮಸ್ಯೆ ಹೇಳ್ಬೇಕು, ಸರಿ ಇರಲ್ಲ ನಮ್ ದೇವರು ನಿನಗಿಂತ ಸುಮ್ಮನೆ ಹೋಗ್ಬಿಡು, ನಮ್ ದೇವರು ನಿನಗಿಂತ ನೀವು ಹೇಳ್ಬೇಕ್ರಿ. ಆ ಸಮಸ್ಯೆ ನೋಡಿ ನೀವು ಗೇಲಿ ಮಾಡ್ಬೇಕು, ನೀವು ಹೋಗ್ಬಿಡು ಸುಮ್ಮನೆ, ಯಾಕಂದ್ರೆ ನಮ್ ದೇವರು ನಿನಗಿಂತ ಚೆನ್ನಾಗ್ ಗೊತ್ತು ನಮ್ ದೇವ್ರ ಬಗ್ಗೆ, ನೀನೇನ್ ಮಾಡ್ಕೊಳಕ್ಕಾಗಲ್ಲ. ಅವಾಗ ಹೆದರಿ ಹುಡುಕ. ಹಲ್ಲೆಲೂಯಾ. ನೀವು ಬಂದ ಬಿಡ್ತ ಮನೆಗೆ ಬಂದ್ರೆ ಸಮಸ್ಯೆ ಮೇಲೆ ಸಮಸ್ಯೆ ಅನ್ಕೊಂತಿದ್ರೆ ನೀವು ಬಾಯಿಂದ ಏನ್ ನುಡಿತೀರಾ ಅದೇ ಆಗುತ್ತೆ. ನಿಮ್ ಬಾಯಿಂದ ಯಾವ ಮಾತು ಬರ್ತಾ ಇದೆ ಹಂಗೆ ಆಗತ್ರಿ. ನೀವು ಎಷ್ಟು ಹೇಳಿದ ಅತ್ತೆ ಮಾಲಕ್ಕೆ ನೀನು ಹೇಳಿದರೆ ದೇವರು ಅದ್ಭುತ ಮಾಡಿದಾಗ ಏನ್ ಮಾಡಿದ್ರಿ? ಹೆಂಗ್ ಮಾಡಿದ? ಹೇಳಿ ಮಾಡಿದ. ಯಾಕಂದ್ರೆ ಜ್ಞಾನೋಕ್ತಿ 18:21 ಹೇಳುತ್ತೆ, ಜೀವ ಮರಣ ವಚನ ಪ್ರಿಯರಾದರ ಫಲ ಅನುಭವಿಸ್ತಾರೆ. ನಿಮ್ಮ ಬಾಯಿಂದ ಏನ್ ನುಡಿತದೆ ಅದು ಆಗತ್ತೆ. ನಿಮ್ ಕಣ್ ಮುಂದೆ ಕಾಣದೇ ಇರ್ಲಿ ಅದು ಆಗುತ್ತೆ. ಒಂದಿಲ್ಲ ಒಂದ್ ಕಡೆ ಅದು ಪ್ರಭಾವ ಬೀಳುತ್ತೆ. ನೀವು ಇದಾಗತ್ತೆ, ದೇವರು ಮಾಡ್ತಾರೆ, ನಾನ್ ಜಯ ಹೊಂದಿದ್ದೀನಿ, ಆರೋಗ್ಯ ಹೊಂದಿದ್ದೀನಿ, ನಮ್ಮ ಕುಟುಂಬದಲ್ಲಿ ಶಾಂತಿ ಇದೆ, ಈ ತರ ಒಳ್ಳೆ ಮಾತುಗಳನ್ನ ಆಡಿದ್ರೆ ನೀವು ಏನ್ ಮಾತಾಡ್ತೀರಾ ಅದ್ರಲ್ಲಿ ಪವರ್ ಇದೆ. ದಯಮಾಡಿ ತಿಳ್ಕೊಳ್ರಿ. ನೀವು ಇದರಲ್ಲಿ ಬೈದ್ರೆ ಅವರಿಗೆ ಬೈಗ ಹೋಗುತ್ತೆ. ನೀವು ಇದರಿಂದ ಶಾಪ ಕೊಟ್ರೆ ಅವರಿಗೆ ಶಾಪ ತಟ್ಟುತ್ತೆ. ಇದರಿಂದ ಒಬ್ಬರಿಗೆ ಆಶೀರ್ವಾದ ಮಾಡಿದ್ರೆ ಅವರಿಗೆ ಆಶೀರ್ವಾದ ಹೋಗುತ್ತೆ. ಹೇಳ್ತಾರಲ್ಲ, ಹಿರಿಯರ ಆಶೀರ್ವಾದ ತಗೋಬೇಕ್ರಿ. ಈಗ ನೋಡ್ರಿ, UP ಯಲ್ಲಿ ಹಿಂಗ್ ಕಾಲ್ ಮುಟ್ಟಿ ಈ ತರ ಸನ್ಮಾನ ಮಾಡುವಾಗ ಜೀತೆರೋ ಅಂತಾರೆ. ಜೀತೆರೋ ಅಂದ್ರೆ ದಿಗಂತ ಪ್ರಕಾರ ಗೆದ್ದಿರಿ. ಜೀತೆರೋ ಅಂದ್ರೆ ಬದುಕ್ತಾ ಇರ್ರಿ, ಇನ್ನೂ ಹೆಚ್ಚು ಕಾಲ ಬದುಕಿ ಬಾಳಿ, ದೇವರು ನಿಮಗೆ ಹೆಚ್ಚು ಆಯುಷ್ಯ ಕೊಡಲಿ. ಅಂದ್ರೆ ಆಶೀರ್ವಾದ ಎದರಿಂದ ಕೊಡ್ತಾ ಇದ್ದಾರೆ? ಅದು ಆಶೀರ್ವಾದ ಅವ್ರಿಗೆ ಹೋಗುತ್ತೆ. ಇಸಾಕ್ ಹೇಳ್ತಾ ಇದ್ರಿ, ಇಸಾಕ್ ಯಾಕೋಬ ಅಂತ ಹೇಳಿ ಏಸಾವಿಗೆ ಆಶೀರ್ವಾದ ಕೊಟ್ಬಿಟ್ಟ, ಹೋದ ಆಶೀರ್ವಾದ. ಮತ್ ಏಸಾವ್ ಬಂದ, ಒಳ್ಳೆ ಅಡಿಗೆ ಮಾಡ್ಕೊಂಡು, ಅಪ್ಪ ನನ್ಗೆ ಆಶೀರ್ವಾದ ಮಾಡು. ಏಸಾವ್ ಏನಂತಾರೆ? ಇಸಾಕ್ ಏನಂತಾರೆ? ಒಂದ್ಸತಿ ಹೋಯ್ತು ಮಗನೇ, ಆ ದಿನಗೋಸ್ಕರ ಇಟ್ಟಿದೆ, ಒಂದ್ಸತಿ ಹೋಯ್ತು, ಈಗ ನಾನು ನಿನ್ನ ಆಶೀರ್ವಾದ ಮಾಡಕ್ ನಂಗೆ ಇಲ್ಲ. ಆ ಬಾಯಿಂದ ಹೋಗೋ ಮಾತಲ್ಲಿ ಪವರ್ ಇದೆ. ನೀವು ಏನೋ ಶಿಟ್ಟಲ್ಲಿ, ಇಮೋಷನಲಿ, ಉದ್ವೇಗದಲ್ಲಿ ಬಂದು ಏನಾದ್ರೂ ಬೈದ್ ಬಿಟ್ರೆ ಬಹಳ ಪ್ರಭಾವ. ಹೇಳ್ತಾರಲ್ಲ, ಅಡಿಕೆಯಲ್ಲಿ ಹಣ ಗಳಿಸ್ಕೋಬಹುದು, ಸಮ್ಮಾನ ಗಳಿಸ್ಕೋಬಹುದು, ಆದ್ರೆ ಮಾತಿನಿಂದ ಹೋದ ಸಮ್ಮಾನ ತಿರುಗಿ ಬರೋದಿಲ್ಲ. ಅದಕ್ಕೆ ನಾವು ಬಹಳ ಗಂಭೀರವಾಗಿದ್ದು ಹಿಂದೆ ಮುಂದೆ ಆಲೋಚನೆ ಮಾಡಿ ನಾವು ಮಾತಾಡೋಣ. ಯಾಕಂದ್ರೆ ನೀವು ಆಡುವಂತ ಒಂದೊಂದು ಮಾತಿನಲ್ಲಿ ಆಶೀರ್ವಾದ. ಈಗ ಎಕ್ಸಾಂಪಲ್, ನಿಮ್ಮ ಮಗು ಆರಾಮಿಲ್ಲ, ಮಲ್ಕೊಂಡಿದೆ, ನೀವೇನ್ ಹೇಳ್ಬೇಕಂದ್ರಿ? ನನ್ನ ಮಗ ಆರಾಮ್ ಆಗಿದ್ದಾನೆ. ನೀವು ಹೇಳಿದ್ರೆ ಅಲ್ಲೇ ಆರಾಮ ಆಗ್ತಾನ. ಹೇಳ್ತಾರಲ್ಲ, ಹಾಸ್ಪಿಟಲ್ ಅಲ್ಲಿ ಅರ್ಧ ರೋಗಿ ಹೋಗಿದ್ದಾರೆ, ಇನ್ನು ಬಹಳ ದಿನ ಬದುಕಲ್ಲ, ಸ್ವಲ್ಪ ದಿನ ಬದುಕ್ತಾನೆ. ಡಾಕ್ಟರ್ ಅವನಿಗೆ ಹೋಗಿ, ನಿನ್ಗೇನ್ ಪ್ರಾಬ್ಲಮ್ ಇಲ್ಲ, ಸಣ್ಣದಿದೆ, ಅದು ಮಾಡ್ಬಿಟ್ರೆ ಆರಾಮ ಆಗ್ಬಿಡ್ತೀನಿ, ನೀನು ಆರಾಮ ಆಗ್ಬಿಟ್ಟಿದೆ, ಏನ್ ಪ್ರಾಬ್ಲಮ್ ಇಲ್ಲ. ಆ ರೋಗಿ ಆರಾಮೇ ಆಗ್ಬಿಡ್ತಾನೆ. ಯಾಕೆ? ಆ ಡಾಕ್ಟರ್ ಹೇಳಿದ ಮಾತಿನಿಂದ ಆರಾಮ ಆಗ್ಬಿಡ್ತಾನೆ. ನೋಡಿ, ಒಂದು ವೇಳೆ ಆತನ ಅನಾರೋಗ್ಯದಲ್ಲಿದ್ದರೆ ಡಾಕ್ಟರ್ ಬಂದ ಎಲ್ಲ ಚೆಕಪ್ ಮಾಡಿ ಮುಗೀತು ನಿನ್ ಗತಿ. ಇವನ್ ಮುಂದೆ ಆ ರೋಗಿ ಮುಂದೆ ಅವ್ರ ಪೇರೆಂಟ್ಸ್ಗೆ ತಂದೆ ಹೇಳ್ತಾನೆ, ಇವ್ನ್ ಮುಗೀತು, ಎಲ್ಲೆಲ್ಲ ತೋರಿಸಿರಿ, ಇವ್ನ ಕತಿ ಮುಗ್ದೈತಿ, ನಿನ್ ಮನೆಗೆ ಕರ್ಕೊಂಡು ಹೋಗ್ಬಿಡ್ರಿ, ಇವ್ನು ಇನ್ನೂ ಬದುಕಲ್ಲ, ಅಲ್ಲೇ ಸತ್ತೋಗ್ಬಿಡ್ತಾನೆ. ಇನ್ನು ಜಾಸ್ತಿ ದಿನ ಬದುಕಲ್ಲ, ಅಲ್ಲೇ ಸತ್ತೋಗ್ಬಿಡ್ತಾರೆ. ಮಾತು ಬಾಳ
ಸಾಯೋ ಪರಿಸ್ಥಿತಿ ಇದ್ದಾನೆ. ಡಾಕ್ಟರ್ ನಿನ್ ಏನಾಗಲ್ಲ, ನೀನ್ ಆರಾಮಾಗ್ಬಿಟ್ಟೆ ಅಂದ್ರೆ ಅವನು ಅರ್ಧ ಆರಾಮೇ ಆಗ್ಬಿಡ್ತಾರೆ. ಬರೀ ಇನ್ನೂ ಟ್ರೀಟ್ಮೆಂಟೇ ಕೊಟ್ಟಿಲ್ಲ, ಆರಾಮೇ ಆಗ್ಬಿಡ್ತಾರೆ. ಅಂದ್ರೆ ದೇವರು ಆ ಪವರ್ ಏನ್ ಹೇಳ್ಕೊಟ್ಟಿದ್ದಾರೆ, ನಾಲಿಗೆಯಲ್ಲಿ ಕೊಟ್ಟಿದ್ದಾರೆ. ನೀವ್ ಏನ್ ಮಾತಾಡ್ತೀರೋ ಅದಾಗತ್ತೆ. ನಾನು ಪದೇ ಪದೇ ಹೇಳ್ತಿದ್ದೆ, ಆದಿ ಸಾಗರದ ಮೇಲೆ ಏನಿತ್ರಿ? ಏನಿತ್ತು? ಎಷ್ಟು ಕಡೆ ಕತ್ತಲಿತ್ತು? ಎಲ್ಲೆಲ್ಲಿದ್ರೆ ಕತ್ತಲು ಪೂರ್ತಿ ಆವರಿಸಿಕೊಂಡಿತ್ತು. ಏನು? ಬೆಳಕಿನ ಅಂಶವೇ ಎಲ್ಲಿದೆ? ಅಲ್ಲಿ ಮತ್ತೆ ಯಾರೋ ಒಬ್ರು ಇದ್ರು. ಪವಿತ್ರಾತ್ಮನು ಜಲಸಮೂಹಗಳ ಮೇಲೆ ಚಲಿಸ್ತಾ ಇತ್ತು. ಆದ್ರೆ ಮತ್ತೇನಿದ್ರೆ ಕತ್ತಲೇನೂ ಇತ್ತು, ಪವಿತ್ರಾತ್ಮನೂ ಇತ್ತು. ಆದ್ರೆ ಇನ್ನು ಪವಿತ್ರಾತ್ಮ ಅಲ್ಲಿ ಕೆಲಸ ಮಾಡಿಲ್ಲ. ಆರಾಧನಾ ಬೆಳಿತಿ. ಓಕೆ, ಈಗ ದೇವರು 3ನೇ ವಚನ, ಆದಿಕಾಂಡ 1:3 ಓದ್ರಿ. ಆಗ ದೇವರು ಹಲ್ಲೆಲೂಯಾ. ಸುತ್ತಲೂ ಏನಿದ್ರಿ? ಈಗ ನಾನು ಮುಗಿಸ್ತೇನೆ, ಇನ್ನು ಬಹಳ ಇದೆ, ಮುಗಿಸ್ತೀನಿ. ಮುಂದಿನ ವಾರ ಕಂಟಿನ್ಯೂ ಮಾಡೋಣ. ಸುತ್ತಲೂ ಏನಿದೆ? ಆದ್ರೆ ದೇವರು ಆ ಕತ್ತಲೆ ಬಗ್ಗೆ ಮಾತಾಡಿದ್ರ? ಸ್ವಲ್ಪ ಆದ್ರೂ ಮಾತಾಡಿದ್ರ? ಆ ಕತ್ತಲೆ ಬಗ್ಗೆ ಏನಾದ್ರೂ ವಿಚಾರ ಮಾಡಿದ್ರ? ಅಲ್ಲಿ ಏನ್ ಹೇಳಿದ? ಅಲ್ಲಿ ಬೆಳಕಿತ್ತ? ಆದ್ರೆ ದೇವ್ರು ಹೇಳ್ತಾ ಇದ್ದಾನೆ ಬೆಳಕು ನೋಡ್ಬೇಕಂತ ಬಯಸಿದ, ಮಾತಾಡಿದ ಬೆಳಕ. ಅಲ್ಲಿ ದೇವರು ಬೆಳಕಾಗಲಿ ಅಂತ ಹೇಳಿದ ತಕ್ಷಣ ಅಲ್ಲಿ ಯಾರು ಕಾರ್ಯ ಮಾಡಿದ್ರಿ? ಪವಿತ್ರಾತ್ಮ ತಕ್ಷಣ ಆ ಮಾತನ್ನ ಆಕ್ಷನ್ ರೂಪದಲ್ಲಿ ತಂದ್ಬೇಕ. ಅಲ್ಲಿ ಮಠ ಸುಮ್ಮನೆ ಇದ್ದ ಪವಿತ್ರಾತ್ಮ. ದೇವರು ಯಾವಾಗ ಬಾಯಿಂದ ಹೇಳಿದ್ರು ಪವಿತ್ರಾತ್ಮನಲ್ಲಿ ಕಾರ್ಯ ಮಾಡಿದ್ರು. ಅಂದ್ರೆ ತಕ್ಷಣ ಅಲ್ಲಿ ಬೆಳಕನ್ನು ತಂದು. ಪ್ರಿಯರೇ, ಇವತ್ತು ದೇವರು ನಮ್ಗೆ ಹೇಳ್ತಾ ಇದ್ದಾನೆ, ನಿಮ್ಮ ಪರಿಸ್ಥಿತಿ ಹೆಂಗೇ ಇರಲಿ, ಎಷ್ಟೇ ಕತ್ತಲ ಆವರಿಸಿಕೊಳ್ಳಲಿ, ನಿಮ್ಮ ಪರಿಸ್ಥಿತಿ ಎಷ್ಟೇ ಗಂಭೀರವಾಗಿರಲಿ, ಅದು ಸಮಸ್ಯೆ ಇದು ಸಮಸ್ಯೆ, ವೇದನೆ, ಕಾಯಿಲೆ, ಅನಾರೋಗ್ಯ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ, ಸಾಲ, ಇದೇನೇ ಇರಲಿ, ಅದರ ಬಗ್ಗೆ ಮಾತಾಡಬೇಡಿ. ನೀವು ಏನ್ ಬಯಸ್ತಾ ಇದ್ದೀರಿ, ನಿಮ್ಮ ಕುಟುಂಬ ಹೇಗಿರ್ಬೇಕಂತ ನೀವು ಬಯಸ್ತಾ ಇದ್ದೀರಿ, ಅದನ್ನ ಮಾತಾಡಲಿಕ್ಕೆ ಬಹಳ ಇದೆ. ಅಲ್ಲೆಲ್ಲೂಯಾ. ಮಾತಾಡ್ಲಿಕ್ಕೆ ಇಡೀ ದಿನ ಕೂತ್ಕೊಂಡ್ರು ನಿಮ್ಮ ಒಂದೊಂದು ಕುಟುಂಬದ ಸ್ಟೋರಿ ನೀವು ಹೇಳ್ಕೋದು ಬಹಳ ಇದೆ. ಇನ್ನು ನಾನೇ ಬರ್ತೇನ್ರಿ, ಮತ್ತೆ ನಾಳೆ ಪ್ರಾರಂಭ ಮಾಡೋಣ ಅಂತ ಹೇಳ್ಬೇಕಾಗುತ್ತೆ. ಅಷ್ಟು ಸ್ಟೋರಿ ಇದೆ ನಿಮ್ಮೆಲ್ಲರ ಕುಟುಂಬದಲ್ಲಿ, ಹೌದಲ್ರಿ? ನಗ್ತಾ ಇದ್ದಾರೆ ಒಬ್ಬೊಬ್ರು. ಅಷ್ಟು ಸ್ಟೋರಿ ಇದೆ, ಎಲ್ಲರಿಗಿದೆ. ಆದ್ರೆ ಆ ಸ್ಟೋರಿ ಬಗ್ಗೆ ಮಾತಾಡ್ಬೇಡಿ. ದೇವರು ಇಲ್ಲಿ ಏನ್ ಮಾತಾಡಿ ಹೇಳ್ತಾ ಇದ್ದಾರೆ? ಒಳ್ಳೆ ಮಾತು ಬರಲಿ. ಯಾವಾಗ ನಿಮ್ಮ ಕುಟುಂಬದಲ್ಲಿ ಬಹಳ ಸಮಸ್ಯೆ ಇದೆ, ಇಡೀ ಸುತ್ತಲೂ ಕತ್ತಲೆ ಇದೆ, ದೇವರು ಬೆಳಕನ್ನ ಮಾತಾಡಿ. ಈ ಕತ್ತಲೆ ತುಂಬಿಕೊಂಡಿದೆ, ದೇವರು ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಮಾತಾಡಬೇಕು. ನೀವು ಏನ್ ಆಗಬೇಕಂತ ಬಯಸ್ತಾ ಇದ್ದೀರಿ, ನಿಮ್ಮ ಕುಟುಂಬ ಹೇಗೆ ಇರಬೇಕಂತ ನೀವು ಬಯಸ್ತಾ ಇದ್ರಿ, ಆ ಸಮಸ್ಯೆ ಮಧ್ಯದಲ್ಲಿ ಅದನ್ನ ಮಾತಾಡಿ. ಎಕ್ಸಾಂಪಲ್, ನಿಮ್ಗೆ ಸಾಲ ಇದೆ, ಬಹಳ ಸಾಲ ಇದೆ, ನೀವು ಹೇಳ್ಬೇಕು ಯೇಸು ನಾಮದಲ್ಲಿ ನನ್ನ ಎಲ್ಲ ಸಾಲ ಎಸ್. ಆದ್ರೆ ನಿಜ ರೂಪದಲ್ಲಿ ಏನಿದೆ? ಸಾಲ ಬಹಳ ಇದ್ರಿ. ಆದ್ರೆ ನಿಮ್ ಬಾಯಿಂದ ಏನ್ ಬರ್ಬೇಕು? ಯೇಸು ನಾಮದಲ್ಲಿ ನನ್ನ ಸಾಲದಿಂದ ಬಿಡುಗಡೆ ಇದೆ. ಲೋಕ ಜನರು ನಗ್ತಾರೆ, ನಗಲಿ. ಇಡೀ ಸುತ್ತಲ ಕತ್ತಲೆ ಇದೆ, ಆದ್ರೆ ದೇವರು ಬೆಳಕನ್ನು ನೋಡಿಲ್ಲ. ಸಾಧ್ಯವೇ? ನಮ್ಮ ದೇವರಿಂದ. ಹಲ್ಲೆಲೂಯಾ. ನಾವು ಆರಾಧಿಸ್ತಿರುವಂತ ದೇವರು ಇಲ್ಲದನ್ನ ಇರುವಂತೆ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಬೆಳಕನ್ನ ಮಾತಾಡಿದ. ಆತಿಲ್ರಿ, ಇವತ್ತು ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಮಾಡ್ಯಾರ. ಹಲ್ಲೆಲೂಯಾ. ನಂಬ್ತೀರಾ? ತನ್ನ ಸ್ವರೂಪದಲ್ಲಿ ಸಮಾನತೆಯಲ್ಲಿ ಮಾಡ್ಯಾರ. ಇವತ್ತು ದೇವರು ನಮಗೂ ಹೇಳ್ತಾ ಇದ್ದಾರೆ, ನೀವು ಹೇಳ್ರಿ ಅತ್ತಿ ಮರಕ್ಕೆ ಹೇಳ್ರಿ, ಅದು ಹೋಗಿ ನೀವು ಹೇಳ್ರಿ, ನಿಮ್ಮ ಕುಟುಂಬಕ್ಕಾಗಿ ಮಾತಾಡಿ. ನನ್ನ ಕುಟುಂಬ ಆಶೀರ್ವದಿಸಲ್ಪಟ್ಟಿದೆ, ನನ್ನ ಕುಟುಂಬ ಆರೋಗ್ಯ ಹೊಂದಿ, ನನ್ನ ಕುಟುಂಬದಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ, ಎಲ್ಲ ರೀತಿಯಲ್ಲಿ ಸಮಾಧಾನ ಇದ್ದಾರೆ, ನನ್ನ ದೇವರು ನನ್ನ ಎಲ್ಲ ಅಗತ್ಯಗಳನ್ನ ಕೊಟ್ಟಿದ್ದಾರೆ, ನನ್ನ ಕುಟುಂಬದಲ್ಲಿ ಪ್ರೀತಿ, ಶಾಂತಿ, ಸಮಾಧಾನ, ನೆಮ್ಮದಿ, ಅಭಿವೃದ್ಧಿಯಾಗಿ ನೆಲೆಸ್ತಾ ಇದೆ. ಪರಿಸ್ಥಿತಿ ಹೆಂಗೆ ಇರಲಿ, ಆದ್ರೆ ನಿಮ್ಮ ಬಾಯಿಂದ ಇಂಥ ಮಾತಾಡಲಿ, ನಿಮ್ಮ ಕುಟುಂಬ ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಹಲ್ಲೆಲೂಯಾ. ಸಮಸ್ಯೆ ಮಧ್ಯದಲ್ಲಿ, ಕತ್ತಲೆ ಮಧ್ಯದಲ್ಲಿ ಬೆಳಕನ್ನು ನುಡಿದಾಗ ಯಾವ ರೀತಿಯಲ್ಲಿ ಬೆಳಕು ಬಂತು, ನಿಮ್ಮ ಪರಿಸ್ಥಿತಿಯಲ್ಲಿ ನಿಮ್ಮ ಪರಿಸ್ಥಿತಿ, ವರ್ತಮಾನ ಪರಿಸ್ಥಿತಿ ಕತ್ತಲೆ ಎಂಬ ಸಮಸ್ಯೆಗಳಿಂದ ತುಂಬಿಕೊಂಡಿರಬಹುದು. ಆದ್ರೆ ದೇವರು ಇವತ್ತು ನಿಮ್ಗೆ ಹೇಳ್ತಾ ಇದ್ದಾನೆ, ನೀವು ನನ್ನ ಮಕ್ಕಳಾಗಿದ್ದೀರಿ, ಅದರ ಮಧ್ಯದಲ್ಲಿ ನೀವು ಒಳ್ಳೆಯದನ್ನ ಮಾತಾಡ್ರಿ. ನಿಮ್ಮ ಕುಟುಂಬ ಹೇಗಿರ್ಬೇಕಂತ ನೀವು ಬಯಸ್ತಾ ಇದ್ದೀರೋ ಹಾಗೆ ನೀವು ಮಾತಾಡುವಾಗ
ನಿಮ್ಮ ಪರಿಸ್ಥಿತಿ ಬದಲಾವಣೆ. ಹಲ್ಲೆಲೂಯಾ. ಯೇಸು ಮಸೀಹ್ ಕಿ ಜೈ. ಎಷ್ಟಂದ್ರೆ ಅರ್ಥ ಆಗ್ತಾ ಇದೆ ಹೋಗ್ರಿ ಪಾಸ್ಟ್ರೆ, ನೀವೇನೇ ಹೇಳಿ ಹೋಗ್ಬಿಡ್ತೀರಿ, ನಮ್ ಬರ್ತಿದ್ರೆ ನಮ್ಗೆ ಗೊತ್ತು ಅನ್ನತ್ತೀರೋ, ಇಲ್ಲ ಪಾಸ್ಟ್ರೆ ನಾವು ಮಾಡ್ತೇವೆ ಅಂತ ಹೇಳತ್ತೀರಿ. ಹಲ್ಲೆಲೂಯಾ. ಹೌದ್ರಿ, ಮಕ್ಕೊಂಡಿದ್ದಾರೆ, ಪಾಪ ಮಕ್ಕೊಂಡಿದ್ದಾರೆ, ಆರಾಮಿಲ್ಲ, ಆದ್ರೆ ನಿಮ್ ಬಾಯಿಗೆ ಏನ್ ಬರ್ಬೇಕು, ಹೇಳ್ಬೇಕು. ನಿಮ್ಮ ಸಾಲ ಪೂರ ಅಂಗಡಿ ತುಂಬಾ ಸಾಲ ಲೋನ್ ತುಂಬಿದೆ, ಆದ್ರೆ ನೀವೇನ್ ಹೇಳ್ಬೇಕು, ನಾನು ಬಿಡುಗಡೆ ಆಗಿದ್ದೇನೆ, ದೇವರು ನನ್ನ ಸಾಲದಿಂದ ಬಿಡುಗಡೆ ಮಾಡಿದ್ದಾನೆ, ದೇವರು ನನ್ನ ಮಗನಿಗೆ ಗುಣಪಡಿಸಿದ್ದಾನೆ, ನನ್ನ ಮಗಳಿಗೆ ಗುಣಪಡಿಸಿದ್ದಾನೆ ಅಂತ ನಿಮ್ ಬಾಯಿಂದ ಬಂದ್ರೆ ಅದು ಕಾರ್ಯರೂಪದಲ್ಲಿ ನೀವು ದೇವರು ಹೇಳ್ತಾರೆ ಹೇಳಿ. ಯಾರಿಗೆ? ಅತ್ತಿ ಮರಕ್ಕೆ. ಅದರಲ್ಲಿ ಒಂದು ಸ್ಪೆಷಲ್ ಆಗಿ ಬರ್ದಿದ್ದಾರೆ, ಈ ಅತ್ತಿ ಮರಕ್ಕೆ ಪರ್ಟಿಕ್ಯುಲರ್ ದ ಆರ್ಟಿಕಲ್ ನೋಡಿ ಹೇಳ್ತೇನೆ. ದ ಹೌಸ್ ಅಂದ್ರೆ ಇದೇ ಹೌಸ್, ಇದೇ ಮರ. ನೋಡ್ಲಿಕ್ಕೆ ಬಹಳ ಮರ ಇದಾವೆ, ಆದ್ರೆ ಎಷ್ಟು ಹೇಳ್ತಾ ಇದ್ದಾನೆ, ಈ ಅತ್ತಿ ಮರಕ್ಕೆ ಹೇಳ್ರಿ. ಬಹಳಷ್ಟು ಇದಾವೆ, ಆದ್ರೆ ನೀವೇನ್ ಹೇಳ್ರಿ, ಈ ಅತ್ತಿ ಮರಕ್ಕೆ ಹೇಳ್ರಿ. ಅಂದ್ರೆ ಸಮಸ್ಯೆಗಳು ಬಹಳಷ್ಟು ಇದಾವೆ, ನಿಮಗೆ ಯಾವ ಸಮಸ್ಯೆ ಬಗ್ಗೆ ಹರಿಬೇಕು ಆ ಸಮಸ್ಯೆಗೆ ಹೇಳ್ರಿ. ಅದು ನಿಮ್ಮ ಮಾತು ಕೇಳುತ್ತೆ, ಅದು ನಿಮ್ ಕುಟುಂಬನ ಬಿಟ್ಟು ಹೋಗುತ್ತೆ. ಹಲ್ಲೆಲೂಯಾ. ನೀವು ಹೇಳಿದ್ರೆ ಅದು ಆಗುತ್ತೆ. ನೀವೆಲ್ಲ ಪರಿಸ್ಥಿತಿ ಬಗ್ಗೆನೇ ಚಿಂತೆ ಮಾಡಿದ್ರೆ ಹೇಳಕ್ಕೆ ಬರೋದಿಲ್ಲ. ನೀವೇನ್ ಮಾಡ್ಬೇಕು, ಅದರ ಮಧ್ಯದಲ್ಲಿ ಹೇಳಬೇಕಂತ. ನಿಮ್ ಕಣ್ಣಿಗೆ ಕಾಣ್ತಾ ಇಲ್ಲ, ಬೈಬಲ್ ಹೇಳ್ತಾರೆ 2ನೇ ಕೊರಿಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಕಾಣುವಂತವುಗಳನ್ನ ಲಕ್ಷಿಸದೆ ಕಾಣದೇ ಇರುವಂತವುಗಳನ್ನ ಅರ್ಥ ಆಗ್ತಾ ಇದ್ದಾರೆ. ಈಗ ಕಾಣ್ತಿರೋದು ಯಾವುದು? ಸಮಸ್ಯೆಗಳು. ಕಾಣ್ತಿರೋದು ಸಮಸ್ಯೆ, ಕತ್ತಲೆ. ಕಾಣದೇ ಇರುವಂತದ್ದು ಬೆಳಕು. ದೇವರದನ್ನ ನುಡಿದ ಬಂತು. ನಮ್ಮ ದೇವರು ಕಾಣುವಂತವುಗಳನ್ನು ಲಕ್ಷಿಸೋನಲ್ಲ, ಕಾಣದೇ ಇರುವಂತವುಗಳನ್ನು ಲಕ್ಷಿಸೋಣ. ನಾವು ಆತನ ಮಕ್ಕಳಾದ ನಾವು, ನಮಗೂ ದೇವರು ಹೇಳ್ತಾ ಇದ್ದಾನೆ, ನೀವು ಕೂಡ ಕಾಣುವಂತವುಗಳ ಮೇಲೆ ಲಕ್ಷ್ಯ ತಗೊಳ್ರಿ. ಸಮಸ್ಯೆ, ಅದು ಇದು, ಸಾಲ, ವೇದನೆ, ಚಿಂತೆ, ಅದು ಕಾಣ್ತಾ ಇದೆ, ಅದ್ರ ಬಗ್ಗೆ ಟೆನ್ಷನ್ ತಗೊಳ್ರಿ. ನೀವು ಏನ್ ಕಾಣ್ತಾ ಇಲ್ಲಲ್ಲ, ಯಾವುದು? ಮನಸ್ಸಲ್ಲಿ, ಕುಟುಂಬದಲ್ಲಿ ಸಮಾಧಾನ, ಶಾಂತಿ, ನೆಮ್ಮದಿ, ಪ್ರೀತಿ, ಅನ್ಯೋನ್ಯತೆ, ಸಮಾಧಾನ, ಇದೆಲ್ಲ ಕಾಣ್ತಾ ಇಲ್ಲ. ನಿತ್ಯ ಜೀವ ಇದೆಲ್ಲ ಕಾಣ್ತಾ ಇಲ್ಲ, ದೇವರು ಎಲ್ಲ ಕಾಣ್ತಾ ಇಲ್ಲ. ಅದನ್ನು ನೋಡಿರಿ, ನಾವು ಅದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಈ ಲೋಕದವರು ಸಮಸ್ಯೆಯಲ್ಲಿ ಜೊಜಾಡ್ತಾ ಇದ್ದಾರೆ, ಬಿಡಿಸೋರಿಲ್ಲ. ಆದರೆ ಬೆಂಕಿಯಲ್ಲಿ ಹೋದಾಗಲೂ ಬಿಡಿಸೋನಿದ್ದಾರೆ, ಸತ್ಯ ಸಿಂಹದ ಗವಿಲಿದ್ದಾಗ ಬಿಡಿಸೋನಿದ್ದಾರೆ. ಹಲ್ಲೆಲೂಯಾ. ದಾರಿ ಇಲ್ಲದಿರುವಾಗ ದಾರಿಯನ್ನು ಸಮುದ್ರದಲ್ಲಿ ಮಾಡಿದವನು ಅವ್ರ ಜೊತೆಗೆ. ಇವತ್ತು ನಮ್ಗೆ ಹೇಳ್ತಾ ಇದ್ದಾನೆ, ನಾನು ನಿಮ್ ಜೊತೆಗೆ, ಹೆದರಬೇಡಿ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನ ನಾನು ನಿಮ್ ಜೊತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನಾದ್ರೂ ಅರ್ಥ ಆದ್ರಿ? ಅರ್ಥ ಆದನವ್ರು ಕೈ ಎತ್ರಿ. ಇನ್ನೊಂದ್ ಸತಿ ಇನ್ ಮೇಲೆ ನಾನು ಹೋಗಿ ಹಂಗೆ ಮಾತಾಡ್ತೇನ್ರಿ ಅಂತ ಹೇಳಿ ಕೈ ಎತ್ರಿ. ಪ್ರೈಸ್ ದಿ ಲಾರ್ಡ್. ಬೈ ಇಲ್ಲ, ಪಾಸಿಟಿವ್ ಆಗಿ ಮಾತಾಡ್ತೇನೆ ಅಂತ. ಅಲ್ಲ, ಸಮಸ್ಯೆ ಇದೆ, ಅದ್ರ ಬಗ್ಗೆ ನಾನು ಟೆನ್ಷನ್ ತಗೊಳ್ಳಲ್ಲ, ನಾನು ಒಳ್ಳೇದಾಗಿ ಮಾತಾಡ್ತೇನೆ. ಪ್ರೈಸ್ ದಿ ಲಾರ್ಡ್. ಈಗ 2 ಕೈ ಎತ್ತಿದ. ಹಲ್ಲೆಲೂಯಾ. ಪರಿಸ್ಥಿತಿ ಚೇಂಜ್ ಆಗುತ್ತೆ. ನಾನು ಹೇಳ್ತಾ ಇಲ್ಲ, ದೇವರು ವಾಕ್ಯ ಹೇಳ್ತಾ. ನೀವು ಪಾಸಿಟಿವ್ ಆಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಿಮ್ಮ ಕುಟುಂಬದ ಪರಿಸ್ಥಿತಿಯೇ ಬದಲಾವಣೆ. ನೀವು ಇದ್ದ ರೀತಿಯಲ್ಲಿ ಇರೋದಿಲ್ಲ, ಶ್ರೀಮಂತರಾಗ್ಬಿಡ್ತೀರಿ. ಯಾವಾಗ ಶ್ರೀಮಂತರಾದ್ರೆ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಾಗಿರಲ್ಲ. ಆ ಖುಷಿಲಿ ಕನ್ನಡನೇ ಬರ್ತಾ ಇಲ್ಲ. ಹಲ್ಲೆಲೂಯಾ. ನೀವು ಸರಿ ಸ್ವಲ್ಪ ನಾನು ನಗಬೇಕಂತ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಆ ಖುಷಿ ನನಗೆ ತಡ್ಕೊಳಿಕ್ಕೆ ಆಗ್ತಾ ಇಲ್ಲ. ನಾನು ಅನುಭವಿಸಿದ್ದೇನೆ. ಹಲ್ಲೆಲೂಯಾ. ಯೇಸು ಮಸೀಹ್ ಕಿ ಜೈ. ನೀವು ಯಾವಾಗ ಪಾಸಿಟಿವ್ ಆಗಿ ನಾನು ಹೃದಯದ ಸ್ಟೋರಿ ಹೇಳಿದ್ದೇನೆ. ಓಕೆ, ಈಗ ಮತ್ತೆ ಹೇಳಿದ್ರೆ ಮತ್ತೆ ಟೈಮ್ ಮಾಡಾಗುತ್ತೆ. ನೆಕ್ಸ್ಟ್ ಟೈಮ್ ಹೇಳ್ತೇನೆ. ನೀವು ಯಾವಾಗ ಪಾಸಿಟಿವ್ ಆಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಿರೋ, ದೇವರು ನಿಮ್ಮ ಕುಟುಂಬದಲ್ಲಿ. ಹಲ್ಲೆಲೂಯಾ. ಒಂದನೇದಾಗಿ ಅದನ್ನು ಹೇಳಿ 1 ನಿಮಿಷದಲ್ಲಿ ಮುಗಿಸ್ತೀನಿ, 2 ನಿಮಿಷದಲ್ಲಿ. ಪ್ರೈಸ್ ದಿ ಲಾರ್ಡ್. ನಮ್ಮ ಪಾಸ್ಟರ್ ಕೂಡ ನಾವು ಸಣ್ಣವರಿದ್ದಾಗ ಕೊನೆಯದಾಗಿ ಅಂತ ಹೇಳಿದ ತಕ್ಷಣ ಬಹಳ ಖುಷಿ ಆಗ್ಬಿಟ್ಟಿದೆ. ಈಗ ಪಾಸ್ಟರ್ ಮುಗಿಸ್ತಾರೆ, ಆದ್ರೆ ಆ ಮುಕ್ತಾಯ ಅದೇ ಬರ್ತಿದ್ದಿಲ್ಲ. ಕೊನೆಯದಾಗಿ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಕೊನೆಯದಾಗಿ ಅಂತಿದ್ರು, ಅದು ಕೊನೆಯದಾಗಿ ಬರ್ತಿರ್ಲಿಲ್ಲ. ಆದ್ರೆ ನಾನು ಹಂಗೆ ಮಾಡಲ್ಲ, ಕೊನೆಯದಾಗಿ ಹೇಳ್ಬಿಟ್ಟಿದ್ರೆ ಬೇಗ ಮುಗಿಸ್ಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್. ಒಬ್ಬ ಪಾಸ್ಟರ್ ತಮ್ಮ, ಅವರಿಗೆ ಬಹಳ ಸೀರಿಯಸ್ ಆಗಿತ್ತು, ಆರಾಮಿದ್ದಿಲ್ಲ, ಹೃದಯನೇ ಪ್ರಾಬ್ಲಮ್ ಆಗಿ ಹಾಳಾಗಿದೆ. ಅವರಿಗೆ ಹೊಸ ಹೃದಯ ಹಾಕಬೇಕಿತ್ತು. ಆ ಹೃದಯದ ಖರ್ಚ 18 ಕೋಟಿ ಅಂತ. ಎಷ್ಟು? 18 ಕೋಟಿ.
ನಾವು ಜೀವನ ಪೂರ್ತಿ ಎಣಿಸ್ಕೊಂತಿದ್ರು 18 ಕೋಟಿ ಎಣಿಸಕ್ಕಾಗಲ್ಲ, ಎಲ್ಲಿಂದ ತರ್ಬೇಕ್ರಿ? ಹಲ್ಲೆಲೂಯಾ, ಯೇಸು ಮಸೀಹಿ. ಆದ್ರೂ ಕೂಡ ಅವ್ರು ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು, ಅವ್ರು ತಗೊಂಡು ಬಂದ್ರು. 18 ಕೋಟಿ ಖರ್ಚ ಮಾಡಿ ಬೇರೆ ದೇಶದಿಂದ ತಗೊಂಡ್ರು. ಹೃದಯ ಪೂರ್ತಿ ಹೊಸ ಹೃದಯ. ಅದು 4 ತಾಸು ಒಳಗಡೆ ಅದು ಟ್ರಾನ್ಸ್ಪ್ಲಾಂಟ್ ಆಗ್ಬೇಕು. ಈ ಹಾಳವಾದಂತ ಹೃದಯ ತೆಗೆದು ಹೊಸ ಹೃದಯ ಆಗ್ಬೇಕಂದ್ರೆ 4 ತಾಸು ಒಳಗಡೆ ಆ ಹೃದಯ ಹೊರಗೆ ಬಂದ ಮೇಲೆ 4 ತಾಸು ಒಳಗಡೆ ಅದು ರಿಪ್ಲೇಸ್ ಆಗ್ಬೇಕು, ಇಲ್ಲಾಂದ್ರೆ ಹಾಳಾಗ್ಬಿಡ್ತದೆ. ತಗೊಂಡ್ರು, ಬಹಳ ಖುಷಿ ಆಯ್ತು. ಪಾಸ್ಟರ್ಗೆ ಸುದ್ದಿ ಬಂತು ತಗೊಂಡ್ರು ಅಂತ ಹೇಳಿ, ಬಹಳ ಸಂತೋಷ. ಆ ತಗೊಂಡು ಪ್ಲೇನ್ ಅಲ್ಲಿ ಕೂತಿದ್ದಾರೆ. ಪ್ಲೇನ್ ಅದು ಟೇಕ್ ಆಫ್ ಆಗ್ಬೇಕಿತ್ತು. ಕ್ಲೈಮೇಟ್ ಕಂಪ್ಲೀಟ್ಲಿ ಚೇಂಜ್ ಆಗ್ತದೆ. ಗಾಳಿ, ಮಳೆ, ಮೋಡ ಫುಲ್ ಇದಾಗಿ 1 ತಾಸ, 2 ತಾಸ, 3 ತಾಸ, 4 ತಾಸು, 7 ತಾಸು ಆಗ್ತದೆ. ಆ ಪ್ಲೇನೇ ಹಾರಲಿಲ್ಲ. ಅಂದ್ರೆ ಕ್ಲೈಮೇಟ್ ಅಷ್ಟು ಭಯಂಕರವಾಗಿರುತ್ತೆ. ಆಮೇಲೆ ನ್ಯೂಸ್ ಬಂತು, ಡಾಕ್ಟರ್ ಹೇಳಿದ್ರು ಟೈಮ್ ಭಾಳ ಆಗಿದೆ, ಈಗ ಹಾರ್ಟ್ ಹಾಳಾಗಿದೆ, ಅದು ಉಪಯೋಗ ಆಗಲ್ಲ. ಎಷ್ಟು ಕೋಟಿನೇ? 18 ಕೋಟಿ ವೇಸ್ಟ್. 18 ಕೋಟಿ ದರ್ಗಿ ಫುಲ್ ಟೆನ್ಷನ್ ಅಲ್ದ ಸರ್. 18 ಕೋಟಿ ಬಾಪು, ನನಗೆ ಇದ್ದಿದ್ರ 18 ಕೋಟಿ ಕೇಳಿ ಟೆನ್ಷನ್ ಆಗ್ಬಿಟ್ಟು. ಓಕೆ, ಈಗ ಆ ಪಾಸ್ಟರ್ ಫುಲ್ ಡಲ್ ಆಗಿಬಿಟ್ಟಿದ್ದಾರೆ. ಯಾವ ಮುಖ ತಗೊಂಡು ನನ್ನ ತಮ್ಮನ ಮುಂದೆ ಹೋಗ್ಲಿ, ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ, ಏನಂತ ಹೇಳಿ ನಾನು ಅವರಿಗೆ ಸಂತೈಸಿದೆ. ಅವತ್ತು ಹೃದಯ ಆ ತಮ್ಮನ ಹತ್ರ ಹೋದ, ಹೇಳ್ತಾ ಇದ್ದ, ಈ ರೀತಿ ಆಯ್ತು. ಟೆನ್ಷನ್ ತಗೊಂಡು ಬಹಳ ವೇದನೆಯಿಂದ ಏನ್ ತಿಳ್ಕೊತಾನೋ ತಮ್ಮ ಅಂತೇಳಿ ಹೇಳ್ತಾ ಇದ್ದಾನೆ. ಆ ತಮ್ಮ ಹೇಳ್ತಾ ಇದ್ದಾನೆ, ಅಣ್ಣ ಏನಾಯ್ತು ತಗೊಂಡು ಆ ಹೃದಯದ ಬಗ್ಗೆ ವಿಷಯ ಅದನ್ನ ಎಲ್ಲ ಹೇಳಿ ಯಾವುದೋ ಒಂದು ಮಾತಿನಲ್ಲಿ ತಮ್ಮನಿಗೆ ಕೇಳ್ತಾ ಇದ್ದಾನೆ. ಬೆಡ್ ಮೇಲೆ ಮಲ್ಕೊಂಡಿದ್ದಾನೆ ತಮ್ಮನಿಗೆ ಹೇಳ್ತಾ ಇದ್ದಾನೆ, ತಮ್ಮ ನಿನ್ ಬ್ಲಡ್ ಗ್ರೂಪ್ ಯಾವುದು? ನಿನ್ ಬ್ಲಡ್ ಗ್ರೂಪ್ ಯಾವ್ದಿದೆ ಅಂತ ಹೇಳಿ ಕೇಳ್ತಾನೆ. ಅವಾಗ ಅವ್ನು ಹೇಳ್ತಾನೆ ಬಿ ಪಾಸಿಟಿವ್ ಅಂತ. ಹಲ್ಲೆಲೂಯಾ. ಆ ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್ ಅಂತ ಹೇಳಿದ ತಕ್ಷಣ ಫ್ಲಾಶ್ ಆಗ್ತಂತ್ರ ಒಂದು ವಿಚಾರ ಅವ್ರ ಮನಸ್ಸಿನಲ್ಲಿ, ಈ ಪಾಸ್ಟರ್ ಮನಸ್ಸಿನಲ್ಲಿ ಒಂದು ವಿಚಾರ ಶಾಕ್ ಹೊಡೆದಾಗತ್ತಂತ. ದೇವ್ರು ಮಾತಾಡಿದಂತ, ಹೌದಲ್ಲ, ಅವ್ರು ಹೇಳಿದ್ದು ಬ್ಲಡ್ ಗ್ರೂಪ್, ದೇವ್ರ ಜೊತೆಗೆ ಮಾತಾಡಿದ್ದು ಬೇರೆ. ಏನು? ಮಗನೇ, ನೀನ್ ಇಂಥ ಪರಿಸ್ಥಿತಿಯಲ್ಲೂ ಕೂಡ ನೀನ್ ಹೆಂಗಿರ್ಬೇಕು? ಪಾಸಿಟಿವ್ ಆಗಿರೋ. ಕರಿ ಗೊತ್ತು, ಬಿ ಪಾಸಿಟಿವ್ ಅಂದ್ರೆ ಒಳ್ಳೆ ಸಕಾರಾತ್ಮಕವಾಗಿರು. ಆದ್ರೆ ಪರಿಸ್ಥಿತಿ ಹೆಂಗಿದೆ? ನಕಾರಾತ್ಮಕ ಇದೆ. ಈಗ ಮಗು ಏನಾಗಿದ್ದಾನೆ? ಅನಾರೋಗ್ಯದಲ್ಲಿ ಇದ್ದಾನೆ. ಈಗ ನಾನೇನ್ ಹೇಳ್ಬೇಕು? ಆರೋಗ್ಯದ ಬಗ್ಗೆ ಮಾತಾಡಬೇಕು. ಈಗ ಸಾಲ ಇದೆ, ಸಮಸ್ಯೆ ಇದೆ, ಅದರ ವಿರುದ್ಧವಾಗಿ ನಾನು ಮಾತಾಡಬೇಕು. ಈಗ 18 ಕೋಟಿ ಲಾಸ್ ಆಗಿ ಬಂದು ಕೂತಿದ್ದಾರೆ. ದೇವರ ತಮ್ಮನ ಮೂಲಕ ಮಾತಾಡಿದ, ಬರೇ ಬ್ಲಡ್ ಗ್ರೂಪ್ ಮೂಲಕ ಬಿ ಪಾಸಿಟಿವ್ ಅಂತ ಹೇಳಿದ ತಕ್ಷಣ ದೇವರು ಹೇಳಿದ, ನೀನು ಈ ಪರಿಸ್ಥಿತಿಯಲ್ಲಿ ಕೂಡ 18 ಕೋಟಿ ಹೋಗಿದೆಯಲ್ಲ, ನಿನ್ನ ತಮ್ಮ ಬೆಡ್ ಮೇಲೆ ಸಾಯೋ ಪರಿಸ್ಥಿತಿಯಲ್ಲಿ ಸಾಯೋ ಅಂತ ಇದ್ದಾನೆ. ಆದ್ರೆ ದೇವರೇನು ಹೇಳ್ತಾ ಇದ್ದಾನೆ ಅವನಿಗೆ? ಒಳ್ಳೆದನ್ನೇ ವಿಚಾರಿಸು, ಒಳ್ಳೆದನ್ನ ಮಾತಾಡು, ಬಿ ಪಾಸಿಟಿವ್. ಸಮಸ್ಯೆ ತುಂಬಿಕೊಂಡಿದೆ, ಆದ್ರೆ ನೀನೇನಾಗಿರೋ? ಪಾಸಿಟಿವ್ ಆಗಿರೋ. ಅವಾಗ ದೇವ್ರಿಗೆ ಹೇಳಿ ವಾ ಅಂತ ಹೇಳಿ ಶಾಕ್ ಆಗಿ ಹೇಳ್ತಾರೆ, ದೇವ್ರು ಮಾಡ್ತಾನೆ ತಮ್ಮ, ನೀನ್ ಹೆದರ್ಬೇಡ, ದೇವ್ರು ಮಾಡ್ತಾನೆ, ದೇವ್ರು ಹೆಂಗಾದ್ರೂ ನಿನ್ನ ಬದುಕಿಸ್ತಾನೆ, ದೇವ್ರು ಇಷ್ಟು ದೊಡ್ಡವನಿದ್ದಾನೆ, ಈ 18 ಕೋಟಿ ಹೋದ್ರೆ ಪರವಾಗಿಲ್ಲ, ಹೆಂಗಾದ್ರೂ ಮಾಡಿ ದೇವ್ರು ನಿನ್ನನ್ನು ಕಾಪಾಡ್ತಾನೆ. ನೋಡ್ರಿ, ಮಾತು ಹಿಂಗ್ ಚೇಂಜ್ ಆದು, ದೇವ್ರು ಕಾಪಾಡ್ತಾನೆ, ದೇವ್ರು ಮಾಡ್ತಾನೆ, ಇದು ದೇವರಿಂದ ಸಾಧ್ಯ. ಒಳ್ಳೆ ಮಾತು ಬರ್ಲಿಕ್ಕೆ ಚಾಲು ಆದ ಸ್ವಲ್ಪವೇ ದಿನದಲ್ಲಿ ಇನ್ನೊಂದು ಹೊಸ ಹೃದಯ ಸಿಗ್ತದೆ. ಹಲ್ಲೆಲೂಯಾ. 18 ಕೋಟಿ ಹೋದ್ರು ಇನ್ನೂ 18 ಕೋಟಿ ಹಾಕಿ ಇನ್ನೊಂದು ಹೃದಯ ತಗೊಂಡ್ಮೇಲೆ ಕರೆಕ್ಟ್ ಆಗಿ ಬಂದು ತಮ್ಮನಿಗೆ ಟ್ರಾನ್ಸ್ಪ್ಲೇಂಟ್ ಮಾಡಿ. ಟೈಮ್ ಇದಾಗಲಿಲ್ಲ, ಯಾವುದು ಪ್ರಾಬ್ಲಮ್ ಆಗಲಿಲ್ಲ. ಯಾವಾಗ? ಕಾರಣ ಯಾವಾಗ ಪಾಸಿಟಿವ್ ಆಗಿ ಮಾತಾಡಲಿಕ್ಕೆ. ಆಕ್ಚುಲಿ ಆ ಪರಿಸ್ಥಿತಿ ನೋಡಿ ಪಾಸಿಟಿವ್ ಮಾತೇ ಬರಲ್ಲ, ಅಂತ ಪರಿಸ್ಥಿತಿ ಹೋಗ್ಬಿಟ್ಟಿದೆ, ಎಲ್ಲ ನುಕ್ಸಾನ ಆಗ್ಬಿಟ್ಟಿದೆ. ಈ ಕಡೆ ತಮ್ಮ ಹೋಗ್ತಾ ಇದ್ದಾನೆ, ಈ ಕಡೆ ಇದೆಲ್ಲ ಮಾರಿ 18 ಕೋಟಿ ಅದು ಹೋಯ್ತು. ಇಂಥ ಪರಿಸ್ಥಿತಿಯಲ್ಲಿ ಆಗತ್ತೆ ಮಾತಾಡ್ಲಿಕ್ಕೆ? ಪಾಸಿಟಿವ್ ಮಾತಾಡ್ಲಿಕ್ಕೆ ಆಗತ್ತೆ? ಮಾತಾಡಿದ್ರು, ಸಾಧ್ಯವಿಲ್ಲದಿದ್ರು ಅದನ್ನು ಮಾತಾಡಿದ್ರು. ಹೊಸ ಹೃದಯ ಸಿಕ್ತು, ಮತ್ತೆ 18 ಕೋಟಿ. ಟೋಟಲ್ ಎಷ್ಟಾದ್ರಿ? 36 ಕೋಟಿ. ದೇವರ ತಮ್ಮನನ್ನು ಕಾಪಾಡಿ ಆಡುವಂತ ಮಾತು ಬಹಳ ಮುಖ್ಯ.
ನೀವು ನಿಮ್ಮ ಕುಟುಂಬಕ್ಕಾಗಿ ಏನು ಮಾತಾಡ್ತಾ ಇದ್ದೀರಾ, ನಿಮ್ಮ ಮಕ್ಕಳಿಗಾಗಿ ಏನು ಮಾತಾಡ್ತಾ ಇದ್ದೀರಾ, ನಿಮ್ಮ ಭವಿಷ್ಯಕ್ಕಾಗಿ ಏನು ಮಾತಾಡ್ತಾ ಇದ್ದೀರಾ ಬಹಳ ಮುಖ್ಯ. ಅದರ ಮೇಲೆ ನಿಮ್ಮ ಜೀವ ಡಿಪೆಂಡ್ ಇರುತ್ತೆ, ನಿಮ್ಮ ಕುಟುಂಬ ಡಿಪೆಂಡ್ ಇರುತ್ತೆ. ಯಾಕಂದ್ರೆ ಎರಡು ಎಲ್ಲೇ ಇದಾವೆ, ಏನ್ರಿ ಜೀವ ಮತ್ತು ಮರಣ. ಅದನ್ನು ನೀವು ಹೆಂಗ್ ಉಪಯೋಗ ಮಾಡ್ತೀರಿ ಅದು ನಿಮಗೋಸ್ಕರ ಕಾರಣ. ಅಲ್ಲೆಲ್ಲೂಯ್ಯ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ಸ್ವಲ್ಪ ಸಮಯ ನಾವು ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಯೇಸಪ್ಪ, ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ಸಮಸ್ಯೆಗಳು ಮನುಷ್ಯನಿಂದ ಅಲ್ಲ, ಈ ದೇವರಿಂದ ಅಲ್ಲ, ಸೈತಾನದಿಂದ ಬರುವಂಥದ್ದು. ಆದರೆ ಬರುವಾಗ ನಮ್ಮ ಶಕ್ತಿ ಮೀರುವಷ್ಟು ಸಮಸ್ಯೆ ನಮಗೆ ತರೋದಿಲ್ಲ ನೀನು. ಅದನ್ನು ಬರುವಾಗ ತಪ್ಪಿಸಿಕೊಳ್ಳೋ ಮಾರ್ಗ ನೀನು ಹುಡುಕಿ ಕೊಡುವ ದೇವರು. ಹೌದು ಸ್ವಾಮಿ, ದೇವರೇ ನಮಗೆ ಸಹಾಯ ಮಾಡಿ ನಾವು ಹೆದರದೆ ಜಯಶಾಲಿಗಳಾಗಿ ಜೀವಿಸುವಂತೆ. ಈಗ ಬರುತ್ತಿರುವಂತ ಕಷ್ಟಗಳ ಮೇಲೆ ಪ್ರಿಯರೇ ನೀವು ಚಿಂತೆ ಮಾಡಬೇಡ್ರಿ, ಅವುಗಳನ್ನ ಆಳವಾಗಿ ವಿಚಾರ ಮಾಡಬೇಡ್ರಿ. ಆ ಸಮಸ್ಯೆಗಳು ನನ್ನ ಸುತ್ತಲಿರುವಂತ ಕತ್ತಲೆ ತರ, ದೇವರು ಅದನ್ನು ಕುರಿತು ವಿಚಾರ ಮಾಡಲಿಲ್ಲ. ದೇವರು ಏನು ನುಡಿದನೋ ಅದು ಆಯಿತು. ಈ ಸಮಸ್ಯೆಗಳ ಮಧ್ಯದಲ್ಲಿ ನೀವೇನು ನುಡಿದಿರೋ ಅದು ಆಗತ್ತೆ. ನಿಮ್ಮ ಕುಟುಂಬ ಬದಲಾವಣೆ ಮಾಡುವ ಸಾಮರ್ಥ್ಯ ನಿಮ್ಮ ಬಾಯಲ್ಲಿದೆ. ನಿಮ್ಮ ಕುಟುಂಬದ ಪರಿಸ್ಥಿತಿಯನ್ನ ಬದಲಾವಣೆ ಮಾಡುವಂತ ಸಾಮರ್ಥ್ಯ ನಿಮಗೆ ದೇವರು ಕೊಟ್ಟಿದ್ದಾನೆ. ಇವತ್ತು ಹೇಳ್ತಾ ಇದ್ದಾರೆ, ಮಗನೇ ನೀನು ಅದನ್ನ ಕಾರ್ಯರೂಪದಲ್ಲಿ ತಗೊಂಡು ಬಾ. ನಿನಗೆ ಕೊಟ್ಟಿರುವಂತಹ ಸಾಮರ್ಥ್ಯವನ್ನ ಉಪಯೋಗಿಸು. ನಿನ್ನ ಕುಟುಂಬವನ್ನು ಆಶೀರ್ವದಿಸು, ನಿನ್ನ ಪರಿಸ್ಥಿತಿಯನ್ನು ಆಶೀರ್ವದಿಸು. ನಿನ್ನ ಪರಿಸ್ಥಿತಿಯನ್ನ ಬದಲಾವಣೆ ಮಾಡುವ ಸಾಮರ್ಥ್ಯ ನಿನಗೆ ಕೊಟ್ಟಿದ್ದೇನೆ, ನೀನು ಅದನ್ನು ಉಪಯೋಗ ಮಾಡು. ನೀವು ಬೇರೆ ಕಡೆ ಹೋಗ್ಬೇಡ್ರಿ, ನಿಮ್ಮಲ್ಲೇ ಆ ಪವರ್ ಇದೆ. ನಿಮ್ಮ ಕುಟುಂಬದ ಬದಲಾವಣೆ ಮಾಡೋ ಪವರ್ ನಿಮ್ಮಲ್ಲಿ ದೇವರು ಕೊಟ್ಟಿದ್ದಾರೆ. ಇವತ್ತಿನಿಂದ ಪಾಸಿಟಿವ್ ಆಗಿರ್ರಿ, ಇವತ್ತಿನಿಂದ ಒಳ್ಳೆದನ್ನ ಮಾತಾಡ್ರಿ. ನಿಮಗಿರುವಂತ ಪರಿಸ್ಥಿತಿ ಬಗ್ಗೆ ಮಾತಾಡ್ಬೇಡ್ರಿ, ಒಳ್ಳೆದನ್ನ ಮಾತಾಡ್ರಿ. ದೇವರು ನಿಮಗೆ ನೀವು ನುಡಿದಂತೆ ನಿಮಗೆ ಒಳ್ಳೇದು ಮಾಡ್ತಾನೆ. ಹೌದು ಸ್ವಾಮಿ, ನಮ್ಮೊಟ್ಟಿಗೆ ಮಾತಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಕುಟುಂಬವನ್ನ, ಎಲ್ಲ ನಿನ್ನ ಪ್ರಿಯ ಮಕ್ಕಳ ಕುಟುಂಬವನ್ನ, ಇಲ್ಲಿ ಕೂತಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ಅಪ್ಪ ನಿನ್ನ ಕರೆಗಳಿಗೆ ಒಪ್ಪಿಸ್ತೇವೆ. ಇವರಿಗಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸುತ್ತದೆ, ಬಿಡುಗಡೆ ಮಾಡುತ್ತದೆ. ಇವರಿಗೆ ನಿನ್ನ ಕರೆಗಳಿಗೆ ಒಪ್ಪಿಸ್ತಾ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ.